All right. Namaste, madam. Unmute, please. ಹಲೋ ನಮಸ್ತೆ. ನಮಸ್ತೆ, ಕೇಳಿಸ್ತಾ ಇದೆ. ನಮಸ್ತೆ. ಸೊ ನಿಮ್ಮ ಇಂಟ್ರೊಡಕ್ಷನ್ ನಾನು ಕೊಟ್ಟೆ, ನೀವು ಮ್ಯೂಟ್ ಅಲ್ಲಿ ಇದ್ದಾಗಲೇ. ಸೊ Okay. stage is yours. So please you can start the session. Okay, good evening everybody. I am Dr. Good Kirtana Yogesh. Today I am invited to give a guest lecture. So which language will be okay? English, Kannada ಅಥವಾ mix ಮಾಡಿ ಹೇಳಲ್ಲ? Which one would be better? Anyone mix is better, ma'am. Okay, okay. Welcome, ma'am. Thank you. So today the topic is COVID management. So COVID management using hypno exercises, mental exercises, chants and keywords. ಅಂದ್ರೆ ಕೋವಿಡ್ ಸಮಸ್ಯೆಯನ್ನ ನಾವು ಹೇಗೆ ಗೆಲ್ಲಬಹುದು, ಇದಕ್ಕೆ ನಾವು ಸಂಮೋಹಿನಿ ಮುಖಾಂತರ ಹಾಗೂ ಮಾನಸಿಕ ಕೆಲವೊಂದು ವ್ಯಾಯಾಮಗಳ ಮೂಲಕ, ಬೀಜ ಮಂತ್ರಗಳ ಮುಖಾಂತರ ಹಾಗೂ ಕೆಲವೊಂದು ಮಂತ್ರ ಉಚ್ಚಾರಣೆಗಳಿಂದ ಹೇಗೆ ಸರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನಿವತ್ತು ಮಾತಾಡ್ತೀನಿ. ಸೊ ಬೇಸಿಕಲಿ ಐ ಆಮ್ ಅ ಹೋಮಿಯೋಪತಿಕ್ ಡಾಕ್ಟರ್. ಸೊ ಈ ಸಂಮೋಹಿನಿ, ರೇಖಿ, ಪೆಂಡುಲಮ್ ಡೌಸಿಂಗು, ಉಳುಕು ಮಂತ್ರ, ಈ ರೀತಿ ಅನೇಕ ಡ್ರಗ್ಲೆಸ್ ಥೆರಪೀಸ್ ಅಂದ್ರೆ ಔಷಧ ರಹಿತ ಚಿಕಿತ್ಸೆಗಳನ್ನು ಕೂಡ ನಾನು ಕಲಿತು ಒಂದು 10 ರಿಂದ 15 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಕೋವಿಡ್ ನ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಧ್ಯಮಗಳಲ್ಲಿ ಬೇಕಾದಷ್ಟು ನಿಮ್ಗೆ ಮಾಹಿತಿ ಬಂದಿದೆ. ಸೊ ಪದೇ ಪದೇ ಅದನ್ನೇ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ವಾಟ್ ಎವರ್ ದ ನಾರ್ಮಲ್ ಥಿಂಗ್ಸ್, ಏನೇನ್ ಫಾಲೋ ಮಾಡ್ಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್, ಹೈಜೀನ್, ಆಲ್ ದೋಸ್ ಥಿಂಗ್ಸ್ ದಟ್ ಹಸ್ ಬೀನ್ ಟೋಲ್ಡ್ ಇನ್ ದ ಮೀಡಿಯಾ. ಇವತ್ತು ನಾನ್ ಹೇಳ್ತಿರೋದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಟೆಕ್ನಿಕ್ಸ್ ಮತ್ತೆ ಮೆಥಡ್ಸ್. ಸೊ ಈಗ ಪರಿಸ್ಥಿತಿ ದಿನೇ ದಿನೇ ತುಂಬಾ ಗಂಭೀರ ಆಗ್ತಾ ಇದೆ. ಹೆಸರು ಕೇಳಿದ್ರೇನೆ ಕರೋನಾ ವೈರಸ್ ಅಂದ್ರೆ ಸಾಕು, ಎಲ್ಲರಲ್ಲೂ ಹೆದರಿಕೆ ಸ್ಟಾರ್ಟ್ ಆಗ್ತಾ ಇದೆ. ದ ಮೊಮೆಂಟ್ ಯು ಹಿಯರ್ ದ ವರ್ಡ್ ಕರೋನಾ ವೈರಸ್, ಎವ್ರಿಬಡಿ ಆರ್ ಗೆಟಿಂಗ್ ಸ್ಕೇರ್ಡ್, ದೇ ಆರ್ ಗೋಯಿಂಗ್ ಇನ್ ಟು ಸ್ಟ್ರೆಸ್, ಟೆನ್ಷನ್, ಎಲ್ಲಿವರೆಗೂ ಅಂದ್ರೆ ಡಿಪ್ರೆಷನ್ ಮತ್ತು ಸೂಸೈಡಲ್ ಟೆಂಡೆನ್ಸಿ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ ವರ್ಗುನು ನಮ್ಮ ಸಮಾಜ ಹೋಗ್ತಾ ಇದೆ. ಇಲ್ಲಿ 2 ವಿಷಯಗಳಿಗೆ ಸೊಲ್ಯೂಷನ್ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು, ಈ ಕಾಯಿಲೆಗೆ ಹೇಗೆ ನಾವು ಪರಿಹಾರ ಮಾಡ್ಕೋಬಹುದು, ಸಂವಹನ ಚಿಕಿತ್ಸೆ ಮುಖಾಂತರ, ಮೆಡಿಟೇಷನ್ ಮುಖಾಂತರ ಹಾಗೂ ಕೆಲವೊಂದು ಮೆಂಟಲ್ ಎಕ್ಸರ್ಸೈಸಸ್ ಮುಖಾಂತರ, ಹಾಗೂ ಕೋವಿಡ್ ಬಂದಿರೋರು ಯಾವ ರೀತಿ ನಾನು ಹೇಳ್ಕೊಡುವಂತಹ ವ್ಯಾಯಾಮಗಳು ಅಥವಾ ಕೆಲವೊಂದು ಟೆಕ್ನಿಕ್ಸ್ ಮುಖಾಂತರ ಹೇಗೆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ. ಮತ್ತೊಂದೇನು ಅಂದ್ರೆ ಕಾಯಿಲೆ ಬರ್ದೇ ಇರೋರು ಹೇಗೆ ಇದನ್ನ ಪ್ರಿವೆಂಟ್ ಮಾಡ್ಕೋಬಹುದು, ಹಾಗೂ ಕಾಯಿಲೆ ಬರಕ್ ಮುಂಚೆನೆ ನಾವು ಹೇಗೆ ನಮ್ಮನ್ನ ನಾವು ತಯಾರು ಮಾಡ್ಕೊಂಡು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಬಹುದು, ಹಾಗೂ ಮಾನಸಿಕ ಅಸಮತೋಲನ ಏನು ಕಾಣ್ತಾ ಇದೆ ಈಗ ಸಮಾಜದಲ್ಲಿ ಈ ಕರೋನಾ ವೈರಸ್ ಹಾವಳಿಯಿಂದ, ಅದನ್ನ ನಾವು ಹೇಗೆ ಗೆಲ್ಲಬಹುದು, ಇದನ್ನ ತಿಳ್ಕೊಂಡು ನೀವು ನಿಮಗೆ ನೀವು ಪ್ರೊಟೆಕ್ಷನ್ ಹಾಕೊಂಡು ನಿಮ್ಮನ್ನ ನೀವು ಸೇಫ್ ಗಾರ್ಡ್ ಮಾಡೋದಲ್ದೆ, ಇವತ್ತು ನಾನು ಹೇಳ್ಕೊಡೋ ಟೆಕ್ನಿಕ್ಸ್ ನ ನೀವು ಬೇರೆಯವ್ರಿಗೂ ಹೇಳ್ಕೊಟ್ಟು ನೀವೆಲ್ಲರೂ ಬರೀ ಡಾಕ್ಟರ್ಗಳು ಮಾತ್ರ ಕರೋನಾ ವಾರಿಯರ್ಸ್ ಆಗೋದಲ್ಲ, ನೀವೆಲ್ಲರೂ ಸಹ ಕರೋನಾ ವಾರಿಯರ್ಸ್ ಆಗ್ಬೇಕು ಅನ್ನೋ ಉದ್ದೇಶ ನನ್ನ ಈ ಒಂದು ಇವತ್ತಿನ ನನ್ನ ಲೆಕ್ಚರ್ದು. ಸೊ ಮೊದಲನೇದಾಗಿ ಏನ್ ತಗೊಳ್ಳೋಣ ಈಗ ಅಂತಂದ್ರೆ, ಫಸ್ಟ್ ನಾನು ನಿಮಗೆ ಇಮ್ಯುನಿಟಿ ಹೇಗೆ ನಾವು ಬೂಸ್ಟ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ಈಗ ಕೆಲವೊಂದು ನಾನು ಸಿಂಪಲ್ ಟಿಪ್ಸ್ ಕೊಡ್ತೀನಿ ನಿಮ್ಗೆ, ವೆರಿ ಸಿಂಪಲ್ ಟಿಪ್ಸ್. ಆಸ್ ಅ ಹೋಮಿಯೋಪತಿಕ್ ಡಾಕ್ಟರ್, ಒಂದು ಹೋಮಿಯೋಪತಿ ಫಿಸಿಷಿಯನ್ ಆಗಿ ಆಲ್ರೆಡಿ ಈಗ ಆಯುಷ್ ಹೆಲ್ತ್ ಮಿನಿಸ್ಟ್ರಿ ಏನು ಡಿಕ್ಲೇರ್ ಮಾಡಿದೆ, ಯಾವ ಔಷಧಿ ತಗೊಂಡ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಅನ್ನೋದು ನಾನು ಹೇಳ್ತೀನಿ. ಸೊ ಆಯುಷ್ ಹೆಲ್ತ್ ಮಿನಿಸ್ಟ್ರಿ ಈಗಾಗಲೇ ಆರ್ಸೆನಿಕಮ್ ಆಲ್ಬಮ್ 30 ಅನ್ನೋ ಒಂದು ರೆಮಿಡಿ, ಹೋಮಿಯೋಪತಿಕ್ ರೆಮಿಡಿಯನ್ನ ಅನೌನ್ಸ್ ಮಾಡಿದೆ. ಸೊ ಇದು ಫಸ್ಟ್ ಲೆವೆಲ್ ಇಮ್ಯುನಿಟಿ ನೀವು ಹೇಗೆ ಬೂಸ್ಟ್ ಮಾಡ್ಕೋಬಹುದು, ಹೇಗೆ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದಕ್ಕೆ ಈ ಒಂದು ರೆಮಿಡಿನ ನೀವು 3 ದಿನಗಳ ಕಾಲ ತಗೋಬೇಕಾಗತ್ತೆ. ಅದಕ್ಕೊಂದು ಪರ್ಟಿಕ್ಯುಲರ್
ಮೆಥಡ್ ಇದೆ ಅಂದ್ರೆ ಸಣ್ಣ ಸಣ್ಣ ಮಾತ್ರೆಗಳು ಇರುತ್ತೆ, ಸಣ್ಣ ಸಣ್ಣ ಸಬ್ಬಕ್ಕಿ ರೀತಿ 6 ಮಾತ್ರೆಗಳನ್ನ 3 ದಿನಗಳು ನೀವು ಖಾಲಿ ಹೊಟ್ಟೆನಲ್ಲಿ ಬೆಳಗ್ಗೆ ಹೊತ್ತು ತಗೋಬೇಕಾಗತ್ತೆ. ಸೊ ಇದು ಮೆಡಿಸನ್ ನಾನು ಹೇಳ್ತಾ ಇರೋದು. ಸೊ ಅಲಾಂಗ್ ವಿತ್ ದೀಸ್ ಟೆಕ್ನಿಕ್ಸ್ ಮಧ್ಯೆ ನಾನು ಈ ತರ ಒಂದು ಟಿಪ್ಸ್ ಕೂಡ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಇದು ಮೆಡಿಸನ್ ಆಯ್ತು. ನೆಕ್ಸ್ಟ್ ಇವಾಗ ನಾ ಹೇಳ್ತಿರೋದು ಈಗ ದೇಹಕ್ಕೆ ಮೆಡಿಸನ್ ಆಗಿದೆ, ಜೊತೆಗೆ ಏನು ಆಯುರ್ವೇದ ಅಥವಾ ಇನ್ಯಾವುದೋ ಈ ತರ ಸಿದ್ಧೌಷಧಿನೋ ಯುನಾನಿನೋ ಪದ್ಧತಿಗಳಲ್ಲಿ ಏನೇನು ಅವ್ರು ಹೇಳ್ತಾ ಇದ್ದಾರೆ, ಏನೇನು ಔಷಧಿಗಳನ್ನ ಅಥವಾ ಕಷಾಯಗಳನ್ನ ಮಾಡ್ಕೋಬಹುದು, ಸಿಂಪಲ್ ಆಗಿರುವಂತಹ ಈ ಶುಂಠಿ, ಆಮೇಲೆ ಕಾಳು ಮೆಣಸು ಹಾಗೂ ಅರಿಶಿನ, ಇದನ್ನೆಲ್ಲ ಒಂದು ಪುಡಿ ಮಾಡಿ ಕಷಾಯ ಮಾಡಿ ಅದನ್ನ ಕುದಿಸಿ ಆ ಮೆಡಿಸನ್ ನೀವು ತಗೊಳ್ಳೋದ್ರಿಂದ ಕೂಡ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಮನೆ ಮದ್ದು, ಇದನ್ನು ಕೂಡ ಮಾಡ್ಕೊಳ್ಳಿ. ಸೊ ಅಲ್ಲಿಗೆ ಮನೆ ಮದ್ದು ಆಯ್ತು, ಹೋಮಿಯೋಪತಿ ಮೆಡಿಸನ್ ಆಯ್ತು. ಇದು ನಿಮ್ಮ Excuse me, doctor. Excuse me, doctor. Yes. Can you speak in English also? Because we don't understand Kannada. Oh, sure, I will, sure. Thank you so Okay. much. Welcome. Basically, I am a homeopathy doctor. Along with homeopathy, I have learned many drugless therapies like hypnotherapy, Reiki, pendulum dowsing, Uluk mantra healing, music therapy, and aura reading. So many other therapies like this. So today I'm in this platform to tell you how you can build your immunity, how you can fight this coronavirus, how you can prevent this, and how you can cure this. So first I would like to talk at the physical level. Andre ದೈಹಿಕ ಲೆವೆಲ್ ಅಲ್ಲಿ ಹೋಮಿಯೋಪತಿ ಮೆಡಿಸನ್ ಆರ್ಸೆನಿಕಮ್ ಆಲ್ಬಮ್ ಅಂತ ಏನು ಅನೌನ್ಸ್ ಮಾಡಿದ್ದಾರೆ ಆಯುಷ್ ಹೋಮಿಯೋಪತಿ ಬೋರ್ಡ್ ಆಫ್ ಮೆಡಿಸನ್ ಇಂದ, ಅದನ್ನ ನೀವು 3 ದಿನಗಳ ಕಾಲ ತಗೊಳ್ಳಿ. ಸಣ್ಣ ಸಣ್ಣ ಮಾತ್ರೆಗಳು 6 ಪಿಲ್ಸ್ ನಿಮ್ಗೆ ಎನಿ ಹೋಮಿಯೋಪತಿಕ್ pharmaceuticals ನಲ್ಲಿ you will get this medicine in any homeopathic pharmacy. 3 days you take this medicine before food in the morning. So this will act at the physical and mental level, and it will give you lot of immunity against coronavirus. Now second thing is home remedies. Home remedies, already there are so many home remedies being told in the media. You can take little ginger, little turmeric, then pepper, make it into powder, then you can smash that, put it in the water, boil it, and you can reduce it to half glass of the water and you can drink. This will also give you good prevention against the viruses. So these are all being told on the television. The next thing is social distancing, and you should keep washing your hands, and you should be very aware when you're talking with others. So all these things, it's being told on the media. Now, today I'm telling you a different method, how to fight the virus, how to cope with the situation, and how to come out of this situation. So this is a different thing I'm speaking today. Andre ivattu ನಾನು ಮಾತಾಡ್ತಾ ಇರೋದು ಸ್ವಲ್ಪ ವಿಭಿನ್ನವಾಗಿ ಇರುತ್ತೆ. ಮೊದಲನೇದಾಗಿ the first thing I will give you some keywords ಅಂದ್ರೆ switch words ಅಂದ್ರೆ that will give you energy. Now this is the time where there is lot of stress, strain, suicidal tendency, ಡಿಪ್ರೆಷನ್. ಈಗ ಹೇಗಿದೆ ಸಮಸ್ಯೆ ಅಂದ್ರೆ ಪ್ರತಿಯೊಬ್ಬರಲ್ಲೂ ಭಯ ಇದೆ, ಯಾವಾಗ ನಮಗ್ ಬಂದ್ಬಿಡ್ಬೋದಪ್ಪ ವೈರಸ್ಸು, ಭಯ, ರಾತ್ರಿ ನಿದ್ದೆ ಬರೋದಿಲ್ಲ, ನನ್ ಮಕ್ಳಿಗೆ ಏನಾಗುತ್ತೋ, ನಮ್ ಸಂಸಾರಕ್ಕೆ ಏನಾಗುತ್ತೋ, ಏನಾಗ್ಬಿಡುತ್ತೋ, ಫಿಯರ್ ಆಫ್ ಡೆತ್ ಇದೆ, ಸತ್ತೋಗ್ಬಿಟ್ರೆ ಏನಾಗ್ಬೋದು, ಕಾಯಿಲೆ ಬಂದ್ಬಿಟ್ರೆ ಫಿಯರ್ ಆಫ್ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ ಇದೆ, ಕಾಯಿಲೆ ಬಂದ್ರೆ 7 ರಿಂದ 10 ಲಕ್ಷ ಆಗ್ತಾ ಇದೆ ಹಾಸ್ಪಿಟಲ್ಸ್ ನಲ್ಲಿ, ಇದನ್ನ ಹೇಗೆ ನಾವು ಕೋಪ್ ಮಾಡೋದು, ಈ ರೀತಿ ದೇರ್ ಆರ್ ಸೋ ಮೆನಿ ಕನ್ಫ್ಯೂಷನ್ಸ್ ಕ್ರಿಯೇಟೆಡ್ ಥ್ರೂಟ್ ದಿ ಪ್ಲಾನೆಟ್ ಅರ್ತ್. ಫುಲ್ ಪ್ಲಾನೆಟ್ ಅರ್ತ್ ಅಲ್ಲಿ ಈ ಒಂದು ಸಮಸ್ಯೆ ಆಗಿದೆ. ಇದಕ್ಕೆ ಕೆಲವೊಂದು ಡಿವೈನ್ ಸ್ವಿಚ್ ವರ್ಡ್ಸ್ ನಾನು ಇವತ್ತು ಕೊಡ್ತೀನಿ. ನಿಮ್ಮ ಹತ್ರ ಒಂದು ಪೇಪರ್ ಒಂದು ಪೆನ್ ಇದ್ರೆ, ಇಫ್ ಯು ಹ್ಯಾವ್ ಅ ಬುಕ್ ಅಂಡ್ pen, please write down the switch words. First thing, immunity. To get lot of immunity, there is a beautiful switch word or a keyword. Please write down. Idu capital letters alli irbeku. This should be in capital letters. Full, full, full dash immunity, immunity dash be dash infinity, infinity, full immunity, be infinity. So
ಈ ಒಂದು ಕೀವರ್ಡ್ ನ ಆವಾಗ ನೀವು ಮನಸ್ಸಿನಲ್ಲಿ ಹೇಳ್ಕೊತಾ ಇರಿ ಅಟ್ಲೀಸ್ಟ್ 21 times per day. ಅಥವಾ or you can write it in a sheet of paper. 11 times or 9 times you can write it every day in capital letters. So this will act on your subconscious mind, and your subconscious mind will attract these words, attract the energy in that words, and it will help you in building the immunity. So these are all divine words. Any confusion in this? Nobody has any confusion? Okay. The second switch word or the keyword, together change. TOGETHER CHANGE. See, this is not the problem of one family or one person. Full planet Earth has got affected with coronavirus. Almost everybody, it has become like a meditation. Belige adre they listen about COVID, ratri adre they listen about COVID. So it has become like a chanting. We should break this chain. ಈ ಒಂದು ಚೈನ್ ನಾವು ಬ್ರೇಕ್ ಮಾಡಬೇಕು. ಸೊ ದಿಸ್ ಕೀವರ್ಡ್ ಟುಗೆದರ್ ಚೇಂಜ್ ವಿಲ್ ಹೆಲ್ಪ್ ಯು. ನೆಕ್ಸ್ಟ್, ಟು ಬಿ ಹೆಲ್ದಿ, ರೀಚ್ ಹೆಲ್ತಿ ಬಿ. REACH, reach, healthy, HEALTHY, and BEB. ನೆಕ್ಸ್ಟ್, ಲಾಟ್ ಆಫ್ ಫಿಯರ್ ಇಸ್ ದೇರ್. ಭಯ ಇದೆ ತುಂಬಾ. ಭಯ ಹೋಗಕ್ಕೆ ಯಾವ ಕೀವರ್ಡ್ ಯೂಸ್ ಮಾಡಬೇಕು? Bluff, BLUFF, bluff. Use this word. ಎಷ್ಟು ಸಲ ಆಗುತ್ತೆ ಅಷ್ಟು ಮನಸ್ಸಿನಲ್ಲಿ ಚಾಟ್ ಮಾಡ್ಕೊಳ್ಳಿ. ಕಾಮ್ ಆಗಿರ್ಬೇಕು ಈ ಟೈಮಲ್ಲಿ. ಯು ನೀಡ್ ಲಾಟ್ ಆಫ್ ಪೀಸ್ ಅಂಡ್ ಕಾಮ್. ಸೊ ಯೂಸ್ ದ ಕೀವರ್ಡ್ ಸ್ವೀಟ್, SWEET, ಸ್ವೀಟ್. ನೆಕ್ಸ್ಟ್, ದೇರ್ ಇಸ್ ಗಿಲ್ಟ್. ತಪ್ಪಿತಸ್ಥ ಮನೋಭಾವ ಇದೆ. ಯಾರಿಗೆ ಕೋವಿಡ್ ಆಗುತ್ತೆ, ನಾನೇನೋ ತಪ್ಪು ಮಾಡ್ಬಿಟ್ಟಿದ್ದೀನೇನೋ, ನನ್ನಿಂದ ಬೇರೆಯವ್ರಿಗೆ ಹರಡುತ್ತೇನೋ, ಬಿಕಾಸ್ ಆಫ್ ಮೀ other people may get affected. So there is a guilt conscious. For these sort of people who are carrying guilt, you can use the word reverse, 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 and tomorrow, TOMORROW. Then inferiority complex, ಕೀಳರಿಮೆ ಇದೆ ಯಾರಿಗೆ? For the affected person, corona ಬಂದಿರೋರ್ಗೆ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ದೇರ್ ಇಸ್ ಸಾರ್ಟ್ ಆಫ್ ಇನ್ಫೀರಿಯಾರಿಟಿ. ಅವರಿಗೆ ಅಪ್, UP, ಅಪ್. ದಿಸ್ ಕೀವರ್ಡ್ ವಿಲ್ ಬ್ರಿಂಗ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ದೆಮ್ ಅಂಡ್ ಹೆಲ್ಪ್ ಟು ಕಮ್ ಔಟ್ ಆಫ್ ದಿಸ್ ಪ್ರಾಬ್ಲಮ್. ದೆನ್ ನೆಕ್ಸ್ಟ್, ಫಾರ್ ದ ಮಿರಾಕಲ್ಸ್ ಟು ಹ್ಯಾಪನ್. ಇವಾಗ ವಿ ನೀಡ್ ಅ ಮಿರಾಕಲ್, ವಿ ನೀಡ್ ಅ ಡಿವೈನ್ ಎನರ್ಜಿ ಟು ಹೆಲ್ಪ್ ಅಸ್. ಸೊ ಫಾರ್ ದಿ ಮಿರಾಕಲ್ಸ್ ಟು ಹ್ಯಾಪನ್, ಯೂಸ್ ದ ವರ್ಡ್ ಡಿವೈನ್, DIVINE, divine. Then there is a lot of pain. To get the relief from the pain, use the word cancel, CANCEL, cancel. The next is sleep. ನಿದ್ದೆ ಬರ್ತಾ ಇಲ್ಲ ಯಾರಿಗೂ. Thinking of this problem, ನಾಳೆ ಏನಾಗುತ್ತೋ, ನಮ್ಮನೆಗೆ ಬಂದ್ಬಿಟ್ರೆ ಹೇಗೋ. So use the word off, OWF, off. So these are all the keywords. ಈಗ ನಾನು ಹೇಳಿರೋ ಅಷ್ಟು keywords ನ ಆದಷ್ಟು ನೀವು ಡೈಲಿ ಬಳಸಿ. ಕೂತ್ಕೊಂಡಿರೋವಾಗ, while you're doing some work, ಕಿಚನ್ ಅಲ್ಲಿ ಅಡ್ಗೆ ಮಾಡ್ತಿರ್ಬೇಕಾದ್ರೆ, ಮನೆಯಲ್ಲಿ ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ, when you're traveling, ಈ ವರ್ಡ್ಸ್ ಅನ್ನ ಆದಷ್ಟು ಮನಸ್ಸಿನಲ್ಲಿ ಚಾಂಟ್ ಮಾಡ್ಕೊಳ್ಳಿ. Definitely this will give you a lot of immunity. It will give you health, confidence, and also protection against this virus. This is a very new subject I'm talking to you. ಇದು ಒಂದು ಹೊಸ ವಿಷಯ. Okay, next. ಸೊ ಫಿಸಿಕಲ್ ಲೆವೆಲ್ ಅಲ್ಲಿ ಮೆಡಿಸನ್ ಏನ್ ತಗೋಬೇಕು ಅಂತ ನಿಮ್ಗೆ ಹೇಳಿದೀನಿ. ಕೋವಿಡ್ ಪ್ರಿವೆನ್ಷನ್ ಗೆ ಟು ಬಿಲ್ಡ್ ಅಪ್ ದಿ ಇಮ್ಯುನಿಟಿ, ಆರ್ಸೆನಿಕಮ್ ಆಲ್ಬಮ್ 30. ಮನೆ ಮದ್ದು ನಾನು ಹೇಳಿದ್ದೀನಿ ನಿಮ್ಗೆ. ಐ ಟೋಲ್ಡ್ ಯು ಟರ್ಮರಿಕ್, ಜಿಂಜರ್, ಪೆಪ್ಪರ್, ಇದನ್ನ ಕುದಿಸಿ ಕುಡಿಯೋದು. ವೆರಿ ಸಿಂಪಲ್ ಮೆಥಡ್ಸ್. ದೆನ್ ಕಮಿಂಗ್ ಟು ದಿ ಇಮೋಷನಲ್ ಲೆವೆಲ್, ಕೀವರ್ಡ್ಸ್ ಕೊಟ್ಟಿದ್ದೀನಿ ನಿಮ್ಗೆ. ಯಾವ ಯಾವ ಕೀವರ್ಡ್ಸ್ ನ ನೀವು ಅವಾಗ ಹೇಳ್ಕೋಬೇಕು. ಕೀಪ್ ರಿಪೀಟಿಂಗ್ ದಿಸ್ keywords. Then next, I would like to show you please. Yeah, give me a 2 minutes time.
think you can see this chart. So every person will carry their own electromagnetic field. ಪ್ರತಿಯೊಬ್ಬ ವ್ಯಕ್ತಿ ಅಥವಾ ವಸ್ತು ಅಥವಾ ಪ್ರಾಣಿ ಅವರದೇ ಆದ ಒಂದು ಪ್ರಭಾವಳಿ, ಎನರ್ಜಿ ಅಥವಾ ಒಂದು ಶಕ್ತಿಯನ್ನ ಅವರು ಕ್ಯಾರಿ ಮಾಡ್ತಾರೆ. ಈ ಒಂದು ಶಕ್ತಿ ಚೆನ್ನಾಗಿದ್ದಾಗ, when this aura, we call this as aura, when this aura is strong, ಯಾವುದೇ ಡಿಸೀಸಸ್ ಬರಲ್ಲ ಅಥವಾ ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ. ಬಂದ್ರೂ ಸಹ ಅದನ್ನ ಓವರ್ಕಮ್ ಮಾಡ್ತಾರೆ. ದಟ್ ಮೀನ್ಸ್ when your aura is strong, when your energy fields are strong, you will come out of your problem or the problem will not come near you. But ಈಗೇನಾಗಿದೆ, this aura has been depleted. ಬಹಳಷ್ಟು ಜನಕ್ಕೆ ಈ ಒಂದು ಎನರ್ಜಿ ಲೆವೆಲ್ಸ್ ಚೆನ್ನಾಗಿಲ್ಲ. ರೀಸನ್ ಇಸ್ ಪುವರ್ ಈಟಿಂಗ್ ಹ್ಯಾಬಿಟ್ಸ್, ರಾಂಗ್ ಈಟಿಂಗ್ ಹ್ಯಾಬಿಟ್ಸ್, ರಾಂಗ್ ಥಾಟ್ ಪ್ಯಾಟರ್ನ್ಸ್. ಸೊ ಒಳ್ಳೆ ಆಹಾರ ತಗೊಂತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡಲ್ಲ, ಒಳ್ಳೆ ಆಲೋಚನೆಗಳು ಮಾಡಲ್ಲ. ಮನಸ್ಸಿನಲ್ಲಿ ಯಾವಾಗ್ಲೂ ಕೋಪ, ದ್ವೇಷ ಅಥವಾ ಸಿಟ್ಟು, ಸ್ಟ್ರೆಸ್, ಜೆಲಸಿ, ಸೊ ದೇರ್ ಆರ್ ಸೋ ಮೆನಿ, ಎಷ್ಟೊಂದು ಭಾವನೆಗಳು ಬರ್ತಾ ಇರತ್ತೆ, ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇರಲ್ಲ. ಯೋಗಿಕ್ಸ್ ಅಥವಾ ವಿ ಕಾಲ್ ಯೋಗೀಸ್, ಸೈಂಟ್ಸ್ ಅಥವಾ ಸಾಧನೆ ಮಾಡಿರೋರಲ್ಲಿ ಈ ಒಂದು ಆರಾ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅವರಲ್ಲಿ ಯಾವುದೇ ಕಾಯಿಲೆಗಳಾಗ್ಲಿ ತೊಂದರೆಗಳಾಗ್ಲಿ ಬರಲ್ಲ. ಬಂದ್ರೂ ಸಹ ಅದನ್ನ ಓವರ್ಕಮ್ ಮಾಡ್ತಾರೆ. ಸೊ ಈಗ ಈ ಒಂದು ಆರಾನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅನ್ನೋದು ನಾನು ಕೆಲವೊಂದು ಹಿಪ್ನೋ ಎಕ್ಸರ್ಸೈಸಸ್ ನಿಮ್ಗೆ ಹೇಳ್ಕೊಡ್ತೀನಿ. ದೆನ್ coming to, I think you can see this chart. So these are called chakras. Chakras ಅಂತಂದ್ರೆ ಕೆಲವು ಎನರ್ಜಿ ಪಾಯಿಂಟ್ಸ್ ಇರುತ್ತೆ ಬಾಡಿನಲ್ಲಿ. ಹೇಗೆ ನಾವು ಒಂದು ಸ್ವಿಚ್ ಬೋರ್ಡ್ ನ ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಸೊ ಇಟ್ ಈಸ್ ಅ ಮೀಡಿಯಂ. ಆ ಸ್ವಿಚ್ ಒಂದು ಮೀಡಿಯಂ. ಆ ಲೈಟ್ ಅನ್ನೋದು ಎಲೆಕ್ಟ್ರಿಸಿಟಿ ಹಾಗೆ ನಮ್ಮ ಬಾಡಿಯಲ್ಲಿ 7 ಚಕ್ರಗಳು ಇರುತ್ತೆ. ಆಕ್ಚುಲಿ ಎಷ್ಟೊಂದು ಚಕ್ರ ಇರುತ್ತೆ, ಬಟ್ ಪ್ರಮುಖವಾಗಿ 7 ಚಕ್ರ ಇರುತ್ತೆ. ಪ್ರಮುಖವಾಗಿ 7 ಚಕ್ರ ಇರುತ್ತೆ. ಐ ವಿಲ್ ಟೆಲ್ ಯು ದ ನೇಮ್ಸ್, ಯು ಕ್ಯಾನ್ ನೋಟ್ ಡೌನ್. ದಿಸ್ ಇಸ್ ಸಹಸ್ರಾರ, ಆಗ್ನ ಫೋರ್ ಹೆಡ್ ಅಲ್ಲಿ ಇರೋದು, ವಿಶುದ್ಧಿ, ಅನಾಹತ ಚಕ್ರ, ಇಲ್ಲಿ ಸೋಲಾರ್ ಪ್ಲೆಕ್ಸಸ್ ಇರುತ್ತೆ. Then Manipura, below the umbilicus is Swadhisthana. Then the base chakra is called Mooladhara. ಈ ಚಕ್ರಗಳಲ್ಲಿ ಯಾರಿಗೆ ಏರುಪೇರು ಇರುತ್ತೆ, when there is an impairment in these chakras, automatically you will get the disease. It can be any disease. ಸೊ ಯಾರಲ್ಲಿ ಕೋವಿಡ್ ಬರ್ತಾ ಇದೆ, ಕೊರೋನಾ ವೈರಸ್ ಅಟ್ಟಾಗ ಬೇಗ ಈ ಸಮಸ್ಯೆಗಳನ್ನ ನಾವು ಹೇಗೆ ಚೆನ್ನಾಗಿಟ್ಕೊಳ್ಳೋದು ಅನ್ನೋದು ನಾನು ನಿಮ್ಗೆ ಈ ಒಂದು ಸೆಷನ್ ಕೊನೆ ಭಾಗದಲ್ಲಿ ಒಂದು ಸಣ್ಣ ಮೆಡಿಟೇಷನ್ ಮಾಡಿಸ್ತೀನಿ ನಿಮ್ಗೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ಕೀಪ್ ಇಟ್ ಇನ್ ಯೋರ್ ಮೈಂಡ್. ಸೊ ಫಿಸಿಕಲ್ ಲೆವೆಲ್ ನೋಡಿದ್ವಿ ನಾವು, ಮೆಡಿಸಿನ್ಸ್, ಮನೆ ಮದ್ದು ನೋಡಿದ್ವಿ, ಕೀವರ್ಡ್ಸ್ ನೋಡಿದ್ವಿ, ಚಕ್ರಗಳ ಬಗ್ಗೆ, ಅವರ ಬಗ್ಗೆ ಬ್ರೀಫ್ ಆಗಿ ತಿಳ್ಕೊಂಡ್ವಿ. ಈಗ ನಾವು ಕೆಲವು ಬೀಜ ಮಂತ್ರಗಳಿದೆ. ಬೀಜ ಮಂತ್ರ, ಈ ಬೀಜ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ನೀವು ಈ ವೈರಸ್ ನ ದೂರ ಇಡ್ಬೋದು, ಹಾಗೂ ಯಾವುದೇ ಕಾಯಿಲೆಗಳನ್ನಾಗ್ಲಿ ತೊಂದರೆಗಳನ್ನಾಗ್ಲಿ ದೂರ ಇಡಬಹುದು. ದೇರ್ ಆರ್ ಸರ್ಟನ್ ಬೀಜ ಮಂತ್ರ, ದ ಸೀಡ್ ಮಂತ್ರ. ದಿಸ್ ಇಸ್ ಗಿವನ್ ಬೈ ಅವರ್ ರಿಷೀಸ್, ಬೈ ಅವರ್ ಸೇಂಟ್ಸ್. ಸಿ, ನಮ್ಮ ದೇಶದಲ್ಲಿ ಎಂತ ವಿದ್ಯೆ ಇದೆ ಅಂದ್ರೆ ನಮಗೆ ಅದು ಗೊತ್ತಿಲ್ಲ. ವಿ ಡೋಂಟ್ ನೋ ವಾಟ್ ಸಾರ್ಟ್ ಆಫ್ ನಾಲೆಡ್ಜ್ ಇಸ್ ದೇರ್ ಇನ್ ಅವರ್ ನೇಷನ್. ತುಂಬಾ ಜನ ರಿಸರ್ಚ್ ಮಾಡಿ ಇದನ್ನ ಮತ್ತೆ ಮತ್ತೆ ಜನಕ್ಕೆ ಈ ಒಂದು ವಿದ್ಯೆನ ಹಂಚ್ತಾ ಇದ್ದಾರೆ. ಸೊ ಮೆನಿ ಆಫ್ ದೆಮ್ ಹ್ಯಾವ್ ಡನ್ ಲಾಟ್ ಆಫ್ ರಿಸರ್ಚ್ ಆನ್ ದಿಸ್ ಏನ್ಷಿಯಂಟ್ ಹೀಲಿಂಗ್ ಟೆಕ್ನಿಕ್ಸ್, ಅಂಡ್ ಅಗೇನ್ ದೇ ಆರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಗಿಫ್ಟ್ ಟು ದಿ ವರ್ಲ್ಡ್ ಅಗೇನ್. ಸೊ ಅಮೆರಿಕಾಗ್ ಹೋಗಿ ಅಪ್ರೂವ್ ಆಗಿ ಬಂದ ಮೇಲೆ ನಾವು ಆಕ್ಸೆಪ್ಟ್ ಮಾಡ್ಕೊಳ್ತೀವಿ, ಆ ರೀತಿ ಆಗಿದೆ ನಮ್ಮ ಸಿಚುವೇಶನ್. ಬಟ್ ದಟ್ ಇಸ್ ನಾಟ್ ಸೊ. ನಮ್ಮ ವಿದ್ಯೆ ಖಂಡಿತವಾಗಲೂ ನಾವೇ ಅದನ್ನ ಮುಂದೆ ತರಬೇಕು. ಸೊ ಐ ವಿಲ್ ಟೆಲ್ ಯು ಸರ್ಟನ್ ಬೀಜ ಮಂತ್ರಾಸ್ ವಿಚ್ ವಿಲ್ ಗಿವ್ ಯು ಪ್ರೊಟೆಕ್ಷನ್ ಅಗೇನ್ಸ್ಟ್ ಕೋವಿಡ್. ಈ ಬೀಜ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ
ನೀವು ಕೋವಿಡ್ ಮಾತ್ರ ಅಲ್ಲ, ಯಾವುದೇ ಕಾಯಿಲೆಗಳಿಂದ, ಕಸಾಲೆಗಳಿಂದ, ತೊಂದರೆಗಳಿಂದ ಮುಕ್ತಿ ಹೊಂದಬಹುದು. ಪ್ರೊವೈಡೆಡ್ ತುಂಬಾ ಡೆಡಿಕೇಶನ್ ಇಂದ ಮಾಡ್ಬೇಕು, ಕೇರ್ಫುಲ್ ಆಗಿ ಮಾಡ್ಬೇಕು, ಹಾನೆಸ್ಟ್ ಆಗಿ ಮಾಡ್ಬೇಕು. ಸೊ ದ ಬೀಜ ಮಂತ್ರ, ವೆರಿ ಸಿಂಪಲ್ ಬೀಜ ಮಂತ್ರ, ನಿಮ್ಗೆಲ್ಲ ಗೊತ್ತಿರೋದೇನೆ. ಫಸ್ಟ್ ಓಂ ಚಾಂಟ್ ಮಾಡಿ. ಓಂ ಓಂ ಶುಡ್ ಬಿ ಚಾಂಟೆಡ್ ಥ್ರೈಸ್. ಈ ಓಂಕಾರನ ನೀವು ಹೇಗೆ ಚಾಂಟ್ ಮಾಡ್ತೀರಾ? ಓಂ ಅಂತ ವೇಗ ಮಾಡೋದಲ್ಲ, ಔ ಈ ತರ ದೀರ್ಘವಾಗಿ ತುಂಬಾ ಪ್ರೀತಿಯಿಂದ, ತುಂಬಾ ಡೆಡಿಕೇಶನ್ ಇಂದ 3 ಬಾರಿ ಚಾಂಟ್ ಮಾಡಿ. ನಿಮ್ಮ ಬಾಡಿಲಿರೋ ಎಲ್ಲ ಎನರ್ಜಿ ಸೆಂಟರ್ಸ್ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್, ಭಯ, ಕೋವಿಡ್ ಕರೋನಾ ವೈರಸ್ ಬಂದ್ಬಿಟ್ರೆ ನಮ್ಗೇನಾದ್ರು ಆದ್ರೆ ಅನ್ನೋ ಭಯ, ಆಗ ಈ ಬೀಜ ಮಂತ್ರ ಯೂಸ್ ಮಾಡಿ. ಯೂಸ್ ದಿಸ್ ಬೀಜ ಮಂತ್ರ, ಹ್ರೌಂ, HROUM, ಹ್ರೌಂ. ಹ್ರೌಂ, ಇದಕ್ಕೆ ಸ್ವಲ್ಪ ಎನರ್ಜಿ ಕೊಡ್ಬೇಕು. ಹ್ರೌಂ ಹ್ರೌಂ, ಸಾಕು 3 ಬಾರಿ, 3 times ಇಸ್ ಇನಫ್. ನೆಕ್ಸ್ಟ್, ವಿಕ್ಟ್ರಿ ಬೇಕು ನಮ್ಗೆ ಇವಾಗ. ಈ ಒಂದು ಕಾಯಿಲೆ ವಿರುದ್ಧ ಜಯಿಸ್ಬೇಕು. ವಿ ನೋ ದಿಸ್ ಪ್ರಾಬ್ಲಮ್. ಸೊ ದಮ್, DHAM, ಧಮ್ 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 ಧಮ್, ಈ ಒಂದು ಪ್ರೊನೌನ್ಸಿಯೇಷನ್ ಮಾಡ್ಬೇಕು. ನೆಕ್ಸ್ಟ್, ಭಯ, ತುಂಬಾ ಭಯ ಇದೆ. ಧಮ್ ಧಮ್ ಧಮ್, ಗಿವ್ ಸಮ್ ಎನರ್ಜಿ. 3 times ಚಾಂಟ್ ಮಾಡಿ. ನೆಕ್ಸ್ಟ್, ಉಚ್ಚಾಟನೆ ಮಾಡ್ಬೇಕು ನೀವು. ಈ ವೈರಸ್ನ, ಕರೋನಾ ಪ್ರಾಬ್ಲಮ್ನ ನಿಮ್ ಹತ್ರ ಬರ್ಕೊಡ್ದು. ಫಟ್, FATT, ಫಟ್ ಫಟ್ ಫಟ್, 3 times ಹೇಳ್ಕೊಳ್ಳಿ. ಇಷ್ಟು ಬೀಜ ಮಂತ್ರಗಳು, ಅಂದ್ರೆ ಓಂ, ಹ್ರೌಂ, ದಮ್, ಧಮ್, ಫಟ್, 5. ಇದನ್ನ ಪ್ರತಿನಿತ್ಯ ನೀವು 3 ಬಾರಿ ಹೇಳ್ಕೊಂಡ್ರೆ ಸಾಕು. ದಿಸ್ ವಿಲ್ ಗಿವ್ ಯು ಲಾಟ್ ಆಫ್ ಎನರ್ಜಿ ಅಂಡ್ ಪ್ರೊಟೆಕ್ಷನ್. ನೆಕ್ಸ್ಟ್, ಈಗ ಚಕ್ರಗಳಿಗೆ ಬರ್ತೀನಿ. ಐ ಆಮ್ ಕಮಿಂಗ್ ಟು ದಿ ಎನರ್ಜಿ ಸೆಂಟರ್ಸ್, ದಟ್ ಇಸ್ 7 ಚಕ್ರ. ಮೇನು ಮೂಲಾಧಾರ ಚಕ್ರ ಯಾರಿಗೆ ವೀಕ್ ಇರುತ್ತೆ, ಹಾಗೂ ಸೋಲಾರ್ ಪ್ಲೆಕ್ಸಸ್ ಚಕ್ರ ಯಾರಿಗೆ ವೀಕ್ ಇರುತ್ತೆ, ಅವರು ಬೇಗ ಡಿಸೀಸ್ ನ ಅಟ್ರಾಕ್ಟ್ ಮಾಡ್ತಾರೆ. ಸೊ ಇದನ್ನ ನಾವು ಎನರ್ಜೈಸ್ ಮಾಡ್ಕೋಬೇಕು. ಸೊ ಫಸ್ಟ್ ನೀವು ಪೆನ್ನು, ಪೆನ್ಸಿಲ್ ಇದ್ರೆ, ಪೇಪರ್, ಪೆನ್ ಇದ್ರೆ, ಬುಕ್ ಇದ್ರೆ ದಯವಿಟ್ಟು ಬರ್ಕೊಂಡ್ಬಿಡಿ. ಪ್ಲೀಸ್ ರೈಟ್ ಡೌನ್ ವಾಟ್ ಎವರ್ ಐ ಆಮ್ ಗಿವಿಂಗ್ ಯು ದ ಮಂತ್ರಸ್, ದ ಬೀಜ್ ಮಂತ್ರ. ಮೂಲಾಧಾರ, ಲಂ, ಬಟ್ ಲಂ ಅಂತ ನೀವು ಅದನ್ನ ಹೇಳೋ ಆಗಿಲ್ಲ. ಎಲ್ಲೇ ಎಂ ಆದ್ರೂ ಅದು ಪ್ರೊನೌನ್ಸಿಯೇಷನ್ ಬೇರೆ ತರ ಇರುತ್ತೆ. ಲಂಗ್ ಲಂಗ್ ಲಂಗ್, ಈ ರೀತಿ 3 ಬಾರಿ ಹೇಳ್ಕೊಳ್ಳಿ. ನಾಟ್ ಮೋರ್ ದೆನ್ 3 times. ಆಗ ನಿಮ್ಮ ಮೂಲಾಧಾರ ಚಕ್ರ, ಅಂದ್ರೆ ಸ್ಪೈನ್ ಚಕ್ರ ಅಂತಾನು ಹೇಳ್ತೀವಿ, ಬೇಸಲ್ ಚಕ್ರ ಆಕ್ಟಿವೇಟ್ ಆಗತ್ತೆ. ನೆಕ್ಸ್ಟ್, ವಂ, ಅಂದ್ರೆ ಸ್ವಲ್ಪ ನಿಮ್ಮ ಹೊಕ್ಕಳ ಭಾಗದಿಂದ ಕೆಳಗೆ, ಅಂಬಲಿಕಲ್ ಕಾರ್ಡ್, ಅಂಬಲಿಕಸ್ ಗಿಂತ ಕೆಳಗಡೆ ಇರುತ್ತೆ. ಸ್ವಾದಿಷ್ಠಾನ, ವಂ, VAM, ವಂ. ಬಟ್ ಪ್ರೊನೌನ್ಸಿಯೇಷನ್ ಹೇಗಿರುತ್ತೆ ಅಂದ್ರೆ ವಂಗ್ ವಂಗ್ ವಂಗ್, ಈ ರೀತಿ ಇರುತ್ತೆ. ನೆಕ್ಸ್ಟ್, ಮಣಿಪುರ ಚಕ್ರ, ಅಂದ್ರೆ ಹೊಕ್ಕಳ ಭಾಗದಲ್ಲಿ. ರಂ, RAM, ರಂ. ಅದನ್ನ ಹೇಗೆ ನೀವು ಹೇಳ್ಬೇಕು? ರಂಗ್ ರಂಗ್ ರಂಗ್, ಈ ರೀತಿ ಹೇಳ್ಬೇಕು. ಸೊ ಲಂ, ವಂ, ರಂ ಆಯ್ತು. ನೆಕ್ಸ್ಟ್, ಹಾರ್ಟ್ ಚಕ್ರ. ತುಂಬಾ ಭಯ ಇದೆ ಎಲ್ಲರಲ್ಲೂ, ಬೇಜಾರಿದೆ, ಸಣ್ಣ ಸಣ್ಣ ಮಕ್ಕಳು ಸಾಯ್ತಾರ ನೋಡ್ತಾ ಇದೀವಿ. ವಿ ಆರ್ ಸೀಯಿಂಗ್ ಲಾಟ್ ಆಫ್ ಪೀಪಲ್ ಲಾಟ್ ಆಫ್ ಸುಸೈಡಲ್ ಟೆಂಡೆನ್ಸಿ, ಲಾಟ್ ಆಫ್ ಡಿಪ್ರೆಷನ್. ಸೊ ಇದರಿಂದ ಹೊರಗಡೆ ಬರೋದಕ್ಕೆ ಈ ಎಲ್ಲ ಇಮೋಷನ್ಸ್ ಇರೋದಲ್ಲಿ ನಮ್ಮ ಹಾರ್ಟ್ ಚಕ್ರದಲ್ಲಿ. ಇದು ಸರಿ ಹೋಗ್ಬೇಕಾದ್ರೆ ಚಾಂಟ್ YAM, ಯಂಗ್ 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 ಯಂಗ್, ಈ ತರ 3 ಬಾರಿ ಚಾಂಟ್ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್,
ಥ್ರೋಟ್ ಚಕ್ರ ವೆರಿ ಇಂಪಾರ್ಟೆಂಟ್. ಫಸ್ಟ್ ಬರ್ತಾ ಇರೋದೇನೆ ಥ್ರೋಟ್ ಇನ್ಫೆಕ್ಷನ್ ಆಗ್ತಾ ಇದೆ. ಈಗ ಸಣ್ಣ ಥ್ರೋಟ್ ಇನ್ಫೆಕ್ಷನ್ ಆದ್ರೂ ಕೋಲ್ಡ್ ಕಾಫ್ ಆದ್ರೂ ಕರೋನಾ ಇದೆಯಾ ಅನ್ನೋ ಅಷ್ಟು ಭೀತರಾಗ್ಬಿಟ್ಟಿದ್ದಾರೆ. ಎವ್ರಿಬಡಿ ಆರ್ ಗೆಟಿಂಗ್ ಸ್ಕೇರ್ಡ್ ಇಫ್ ದೇ ಗೆಟ್ ಅ ಸ್ಮಾಲ್ ಥ್ರೋಟ್ ಇನ್ಫೆಕ್ಷನ್ or a simple flu like symptoms like cold cough coryza, they are getting scared. So idu simple cold cough coryza agu agate, covid irorigu agate, covid prevention gu agate, throat infection prevention ge hum, HAM hum, hum hum hum. ಅಕಸ್ಮಾತ್ ನಿಮ್ಗೆ ಥ್ರೋಟ್ ಇನ್ಫೆಕ್ಷನ್ ಬಂತು ಅಂದ್ರೆ ಈ ಬೀಜ ಮಂತ್ರನ 3 ಬಾರಿ ಹೇಳ್ಕೊಳ್ಳಿ ಎವ್ರಿ ಡೇ. Then next coming to the Ajna Chakra. Ajna Chakra ಚೆನ್ನಾಗಿದ್ರೆ ನಿಮ್ಗೆ ಏನ್ ಮಾಡಿ ಯು ವಿಲ್ ಹ್ಯಾವ್ ಅಲರ್ಟ್ನೆಸ್. ಯಾವ ತರ ಈ ಪ್ರಾಬ್ಲಮ್ ನ ಫೈಟ್ ಮಾಡ್ಬೇಕು ಅನ್ನೋ ಅಲರ್ಟ್ನೆಸ್ ಇರುತ್ತೆ. ಕ್ಷಮ್, KSHAM, ಕ್ಷಮ್ 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 ಕ್ಷಮ್. This is how you have to pronounce. Next ನಿಮ್ಮ ಸಹಸ್ರಾರ ಓಂ ಹೇಳ್ಬೋದು 3 ಬಾರಿ ಅಥವಾ ಸೋಹಂ 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 ಅಂತ 3 ಬಾರಿ ಹೇಳ್ಕೊಳ್ಳಿ. ಸೊ ದೀಸ್ ಎಲ್ಲ 7 ಚಕ್ರಗಳು ನಿಮ್ಗೆ ಆಕ್ಟಿವೇಟ್ ಆಗುತ್ತೆ. ಸೊ ಯು ವಿಲ್ ಗೆಟ್ ಲಾಟ್ ಆಫ್ ಇಮ್ಯುನಿಟಿ. ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಇನ್ಫೆಕ್ಷನ್ಸ್ ಬಂದಿದ್ರು ಕೂಡ ಅದು ಕ್ರಮೇಣ ನಿಧಾನಕ್ಕೆ ವಾಸಿ ಆಗುತ್ತೆ. ಎಷ್ಟು ಡೆಡಿಕೇಶನ್ ಇಂದ ಮಾಡ್ತೀರಾ, ಎಷ್ಟು ಪವರ್ಫುಲ್ ಆಗಿ ಮಾಡ್ತೀರಾ, ದಟ್ ಈಸ್ ಇಂಪಾರ್ಟೆಂಟ್. ಆಮೇಲೆ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಬಹಳ ಒಳ್ಳೇದು. ಅಟ್ಲೀಸ್ಟ್ ಒಂದು 5 to 6 ಬೆಳಗ್ಗೆ ಆ ಮುಹೂರ್ತದಲ್ಲಿ ನೀವು ಈ ಒಂದು ಚಾಂಟಿಂಗ್ಸ್ ಮಾಡೋದು ತುಂಬಾ ನಿಮ್ಗೆ ಬೆನಿಫಿಟ್ಸ್ ಕೊಡುತ್ತೆ. ಸೊ ಕೀವರ್ಡ್ಸ್ ಆಯ್ತು, ಹೋಮಿಯೋಪತಿ ರೆಮಿಡಿ ಹೇಳಿದಾಯ್ತು. ದೆನ್ ಐ ಹ್ಯಾವ್ ಗಿವನ್ ಬೀಜ ಮಂತ್ರಾಸ್, ಐ ಹ್ಯಾವ್ ಗಿವನ್ ಯು ದ ಟಿಪ್ಸ್ ಆಫ್ ಕಷಾಯ. ನೌ GE ಬ್ಯಾಚ್. ಸೊ ಕೀವರ್ಡ್ಸ್ ಆಯ್ತು, ಹೋಮಿಯೋಪತಿ ರೆಮಿಡಿ ಹೇಳಿದಾಯ್ತು. Then I have given yes Bija mantras. I have given you the tips of Kashaya. Can I proceed now? Okay. Now I am going to talk about the beautiful batch flower remedies. So ಈ batch flower remedies ನಾನು ಒಂದು 8 ವರ್ಷದ ಕೆಳಗಡೆ ಕಲ್ತ್ಕೊಂಡೆ. I learned it around 8 to 9 years back. very beautiful medicine. ಈ ಬ್ಯಾಚ್ ಫ್ಲವರ್ ರೆಮಿಡೀಸ್ ಅನ್ನೋದು ಡಾಕ್ಟರ್ ಎಡ್ವರ್ಡ್ ಬ್ಯಾಚ್ ಅನ್ನೋರು, ಈಸ್ ಫ್ರಮ್ ಇಂಗ್ಲೆಂಡ್. ಅವರು ಇದನ್ನ ಕಂಡುಹಿಡಿದಿರೋದು. ಹಿ ಇಸ್ ದ ಪರ್ಸನ್ ಹೂ ಹ್ಯಾಸ್ ಡಿಸ್ಕವರ್ಡ್ ದೀಸ್ ಬ್ಯಾಚ್ ಫ್ಲವರ್ ರೆಮಿಡೀಸ್. ಈ ಫ್ಲವರ್ಸ್ ನಿಮ್ಗೆ ಎಲ್ಲಾ ಕಡೆ ಸಿಕ್ಕೋದಿಲ್ಲ. ಇಟ್ ಗ್ರೋಸ್ ಓನ್ಲಿ ಇನ್ UK. ಮೌಂಟ್ ವೆರ್ನಾನ್ ಅಂತ ಹೇಳಿ ಒಂದು ಕಾಡಿದೆ. ದೇರ್ ಇಸ್ ಅ ವೈಲ್ಡ್ ಜಂಗಲ್ ಇನ್ UK called Mount Vernon. ಅಲ್ಲಿ ಬೆಳೆಯುವಂತಹ ಫ್ಲವರ್ಸ್, ದೀಸ್ ಆರ್ ಗ್ರೋನ್ ನ್ಯಾಚುರಲಿ. ಇದು ಗಾರ್ಡನಿಂಗ್ ಮಾಡಿ ಬೆಳೆಸೋದಲ್ಲ. ದೇ ಆರ್ ಗ್ರೋನ್ ಇನ್ ದ ನ್ಯಾಚುರಲ್ ಫಾರ್ಮ್ಸ್. ಸೊ ದಿ ಮೆಡಿಸಿನ್ಸ್ ಆರ್ ಪ್ರಿಪೇರ್ಡ್ ಫ್ರಮ್ ದಿ ಫ್ಲವರ್ಸ್. ಸೊ ಫ್ಲವರ್ ಎಕ್ಸ್ಟ್ರಾಕ್ಟ್ ಇಂದ ಈ ಒಂದು ಮೆಡಿಸನ್ ನ ತಯಾರಿಸ್ತಾರೆ. ಇದರಲ್ಲಿ ಒಟ್ಟು 38 ಫ್ಲವರ್ ರೆಮಿಡೀಸ್ ಇದೆ. 38 ಹೂವಿನಿಂದ ತಯಾರಿಸಿರುವಂತಹ ಔಷಧಿಗಳು. ಇದು ಪರ್ಮ್ಯುಟೇಷನ್ ಕಾಂಬಿನೇಷನ್ ತರ ಒಂದೊಂದು ಸಮಸ್ಯೆಗೆ ಒಂದೊಂದು ಫ್ಲವರ್ ಕಾಂಬಿನೇಷನ್ ಮಾಡ್ತಾ ಹೋಗ್ತೀವಿ ನಾವು. ಈ ಹೂಗಳಿಂದ ಮಾಡಿರುವಂತ ಔಷಧಿಗಳನ್ನ ಕೊಟ್ಟಾಗ ಬಹಳಷ್ಟು ಸಮಸ್ಯೆಗಳು, ಮೆಡಿಕಲ್ ಸಮಸ್ಯೆ ಇರ್ಬೋದು, ಮೆಂಟಲ್ ಪ್ರಾಬ್ಲಮ್ಸ್ ಇರ್ಬೋದು, ಫಿಸಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ಇಮೋಷನಲ್ ಪ್ರಾಬ್ಲಮ್ಸ್ ಇರ್ಬೋದು, ಸೋಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಫಿನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಇಟ್ ಕ್ಯಾನ್ ಬಿ ಸ್ಪಿರಿಚುವಲ್ ಪ್ರಾಬ್ಲಮ್ಸ್ ಆಲ್ಸೋ. ಈ ಎಲ್ಲದಕ್ಕೂ ಇದು ಒಂದು ರಾಮಬಾಣ ತರ ಇದೆ. ವೆರಿ ಬ್ಯೂಟಿಫುಲ್ ಫ್ಲವರ್ ರೆಮಿಡೀಸ್. ಸೊ ಕೆಲವೊಂದು ಫ್ಲವರ್ ರೆಮಿಡೀಸ್ ಹೆಸರು ಹೇಳ್ತೀನಿ, ನೀವು ಅದಷ್ಟನ್ನ ನೋಟ್ ಮಾಡ್ಕೊಂಡು ಚಾಂಟ್ ಮಾಡ್ಕೊಳ್ಳಿ ಸಾಕು. ಐ ಥಿಂಕ್ ದಟ್ ವಿಲ್ ಬಿ ಮೋರ್ ದನ್ ಇನಫ್. ಬಿಕಾಸ್ ಗೋ ಇನ್ ಟು ದ ಸಬ್ಜೆಕ್ಟ್ ತುಂಬಾ ಇದೆ ಅದು ಎಕ್ಸ್ಪ್ಲೈನ್ ಮಾಡೋದು. ಅದು ಕ್ಲಾಸ್ ತಗೋಬೇಕಾಗತ್ತೆ, ತುಂಬಾ ಎಲಾಬ್ರೇಟ್ ಆಗಿರತ್ತೆ. ಯು ಹ್ಯಾವ್ ಟು ವರ್ಕ್ ಆನ್ ಇಟ್ ಸೋ ಮಚ್. ಸೊ ಆಸ್ ಆಫ್ ನೌ ಕೆಲವೊಂದು ಫ್ಲವರ್ಸ್ ಹೆಸರು ಹೇಳ್ತೀನಿ, ಆ ಹೆಸರು ಬರ್ಕೊಂಡ್ಬಿಡಿ. ಫಸ್ಟ್ ರಾಕ್ ರೋಸ್, ROCK ರಾಕ್, ರೋಸ್ ROSE ರೋಸ್. ನೀವು ಗೂಗಲ್ ಅಲ್ಲಿ ನೋಡಿದ್ರೆ ಇದು ಸಿಕ್ಕತ್ತೆ ನಿಮ್ಗೆ, ಈ ಫ್ಲವರ್ ಪಿಕ್ಚರ್ ಸಿಕ್ಕತ್ತೆ ನಿಮ್ಗೆ. ಸೊ ಆ ಫ್ಲವರ್ನು ನೀವು ಅವಾಗ ನೋಡೋದು ಬಹಳ ಒಳ್ಳೇದು. ಅದ್ರ ಇಮೇಜ್ ನಿಮ್ ಮನ್ಸಿನಲ್ಲಿ ಬೀಳೋದು ಬಹಳ ಒಳ್ಳೇದು. ರಾಕ್ ರೋಸ್ ಇದು ಪರ್ಟಿಕ್ಯುಲರ್ಲಿ ಕೋವಿಡ್, ಈ ಕರೋನಾ ವೈರಸ್ ಹಾವಳಿ, ಇದರ ಪ್ರಿವೆನ್ಷನ್, ಇದರ ಭಯ, ಇದರದ್ದು ಒಂದು
ಏನು ಹಿಸ್ಟೀರಿಯಾ, ಮಾಸ್ ಹಿಸ್ಟೀರಿಯಾ ಕ್ರಿಯೇಟ್ ಆಗಿದೆ ಈ ಪ್ಲಾನೆಟ್ ಅಲ್ಲಿ, ಅದನ್ನ ದೂರ ಮಾಡೋದಕ್ಕೆ ಇರುವಂತಹ ಒಂದು ಹೂವಿನ ಔಷಧ. ಇದರ ಹೆಸರನ್ನ ನೀವು ಚಾಂಟ್ ಮಾಡ್ಕೊಳ್ಳಿ, ರಾಕ್ ರೋಸ್. ROCK ROAC, ರಾಕ್ ರೋಸ್, ರಾಕ್ ರೋಸ್, ರಾಕ್ ರೋಸ್, ರಾಕ್ ರೋಸ್ ಅಂತ ಹೇಳ್ಕೊಳ್ಳಿ. ಎವ್ರಿ ಡೇ ಹೇಳ್ಕೊಳ್ಳಿ. ದೆನ್ ನೆಕ್ಸ್ಟ್, ಈಗ ನಿಮ್ಗೆ ಒಂದು ರೀತಿ ಇದಾಗ್ಬಿಟ್ಟಿದೆ, ಯು ಆರ್ ಲೈಕ್ OCD. OCD ಅಂದ್ರೆ ಏನು? ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಪದೇ ಪದೇ ಕೈ ತೊಳೆಯೋದು, ಪದೇ ಪದೇ ಕಾಲ್ ತೊಳೆಯೋದು, ಭಯ ಆಗೋದು, ಹತ್ರ ವೆರಿ ಹೈಜೆನಿಕ್, ಓವರ್ ಹೈಜೆನಿಕ್ ಆಗಿರೋದು, ಈ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ. ಸೊ ದೇರ್ ಇಸ್ ಅ ರೆಮಿಡಿ ಕಾಲ್ಡ್ ಕ್ರ್ಯಾಬ್ ಆಪಲ್, CRAB, ಕ್ರ್ಯಾಬ್ ಆಪಲ್, APPLE. 3 ಬಾರಿ ಅಥವಾ ನಿಮ್ಗೆ ಅನ್ಸಿದ್ದಷ್ಟು ಸಲ ಈ ಒಂದು ಹೆಸರನ್ನ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಕ್ರ್ಯಾಬ್ ಆಪಲ್, ಕ್ರ್ಯಾಬ್ ಆಪಲ್, ಕ್ರ್ಯಾಬ್ ಆಪಲ್ ಅಂತ ಹೇಳ್ಕೊಳ್ಳಿ. ಇನ್ನೊಂದು ಹೂವಿನ ಹೆಸರು ಹೇಳ್ತೀನಿ ನಾನು. ಅನದರ್ ಬ್ಯಾಶ್ ಫ್ಲವರ್ ನೇಮ್ ಮಿಮ್ಯುಲಸ್, MIMULUS, ಮಿಮ್ಯುಲಸ್. ನಿಮಗೆ ಏನಾದ್ರೂ ಭಯ ಆದ್ರೆ, ಬೈ ಚಾನ್ಸ್ ನಿಮ್ಮನೆ ಅಕ್ಕಪಕ್ಕ ಸೀಲ್ ಡೌನ್ ಮಾಡ್ತಾರೆ, ಯಾರಿಗೋ ಕೋವಿಡ್ ಬಂದಿರುತ್ತೆ, ಸೀಲ್ ಡೌನ್ ಮಾಡ್ತಾರೆ, ಅಥವಾ ಇನ್ನೆಲ್ಲೋ ನಿಮ್ ಏರಿಯಾದಲ್ಲಿ ಕೇಸ್ ಬರುತ್ತೆ, ನಿಮ್ಮೆಲ್ಲೋ ನೇಬರ್ಸಿಗೆ ಬರುತ್ತೆ, ನಿಮ್ಗೆ ಒಂದ್ ರೀತಿ ಆಂಗ್ಸೈಟಿ, ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಆಗ ಈ ಪದ ಹೇಳ್ಕೊಳ್ಳಿ, ಮಿಮ್ಯುಲಸ್, ಮಿಮ್ಯುಲಸ್, ಮಿಮ್ಯುಲಸ್ ಅಂತ 3 ಸತಿ ಹೇಳ್ಕೊಳ್ಳಿ. ಅಥವಾ ನಿಮ್ಗೆ ಎಷ್ಟು ಸಲ ಅನ್ಸುತ್ತೆ ಅಷ್ಟು ಸಲ ಕೂಡ ಹೇಳ್ಕೋಬಹುದು. ಯು ಕ್ಯಾನ್ ಚಾಂಟ್ ಮೆನಿ ಟೈಮ್ಸ್ ಆಲ್ಸೋ. ಸೊ ದೀಸ್ 3 ಫ್ಲವರ್ ರೆಮಿಡೀಸ್ will surely take care of you in this period of COVID. Mimulus, rock rose, crab apple. ಅದಲ್ಲದೆ ನನ್ನ ಹತ್ರ ಕೆಲವು ತಯಾರಿಸಿರುವಂತಹ ಫ್ಲವರ್ ರೆಮಿಡಿ ಇದೆ. ವೇರ್ ಐ ಹ್ಯಾವ್ ಪ್ರಿಪೇರ್ಡ್ ಅ ಬ್ಯಾಶ್ ಫ್ಲವರ್ ಕಾಂಬಿನೇಷನ್ ರೆಮಿಡಿ. ಈ ಟೈಮ್ ನಲ್ಲಿ, ಕೋವಿಡ್ ಟೈಮ್ ನಲ್ಲಿ ಸ್ಟ್ರೆಸ್, ಫಿಯರ್, ಆಂಗ್ಸೈಟಿ ತೆಗೆದು ಇಮ್ಯೂನ್ ಬೂಸ್ಟ್ ಮಾಡೋದಕ್ಕೆ ಐ ಹ್ಯಾವ್ ಪ್ರಿಪೇರ್ಡ್ ಅ ರೆಮಿಡಿ. ಪರ್ಸನಲಿ ಯಾರಿಗಾದ್ರೂ ಬೇಕಿದ್ರೆ ನೀವು ಮಿಸ್ಟರ್ ಗುರುದತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಬೇಕು ಅಂತಂದ್ರೆ ಯು ಕ್ಯಾನ್ ಪ್ಲೇಸ್ ಆರ್ಡರ್ ಅವ್ರ ಹತ್ರ, ನಾನು ಅವ್ರಿಗೆ ಕೊಟ್ಟಿರ್ತೀನಿ ಮೆಡಿಸನ್. ಯು ಕ್ಯಾನ್ ಟೇಕ್ ದಟ್. ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ, ಯಾವ ರೀತಿ ತಗೋಬೇಕು ಏನು ಅಂತ, ಅದನ್ನ ನಾನು ಹೇಳ್ತೀನಿ. ಇಫ್ ಯು ವಾಂಟ್ ಟು ಟೇಕ್ ದಿ ಬ್ಯಾಶ್ ಫ್ಲವರ್ ರೆಮಿಡಿ orally, I have prepared a combination which will give you a lot of immunity, which will build your confidence, will give you good sleep, will give you energy and immunity. So in case you need those remedies to take orally, you can contact Mr. Gurudat. I will talk to him. And these remedies do not have any side effects. ಯಾವುದೇ ರೀತಿ side effects ಇರಲ್ಲ. ಯಾರು ಬೇಕಾದ್ರೂ ತಗೋಬಹುದು, ಸಣ್ಣ ಮಗುವಿಂದ aged person ವರೆಗೂ, from a neonate to an old age person, and from simple cough and cold to a cancer patient, diabetes, BP patients, everybody can take this medicine. No harm in it. So idu flower remedies ಬಗ್ಗೆ I have given a brief introduction and given a simple techniques. Now coming to the mental exercises and hypno exercises. Hypno exercises. So I think I will start with a simple relaxation technique, and it also acts as a preventive against any diseases and to boost your immunity. Okay, I think I'll start now. I think all of you are there with me. Hello, hello, little louder. Hello. Okay. Okay. So I will mix English and Kannada both. Okay. Sit comfortably. Sit comfortably. ಆರಾಮವಾಗಿ ಕುಳಿತುಕೊಳ್ಳಿ. ಆರಾಮವಾಗಿ ಕೂತ್ಕೊಳ್ಳಿ. See, before, okay, I'll give you one little brief tip about meditation. Meditation andre concentration annodu tappu. It is not concentrating and forcing your body and mind.
ನೀವು ಫೋರ್ಸ್ ಮಾಡ್ಕೊಡುದು ಬಾಡಿನ ಮೈಂಡ್ ನ ಮೆಡಿಟೇಷನ್ ಕೂತ್ಕೋಬೇಕು ಮಾಡ್ಬೇಕು ಕಾನ್ಸಂಟ್ರೇಷನ್ ನೋ. ಇಟ್ ಇಸ್ ಲೆಟ್ಟಿಂಗ್ ಗೋ. ಹಾಯಾಗಿ ಕೂತ್ಕೊಳ್ಳೋದು, ಬ್ಲಾಂಕ್ ಆಗಿ ಹಾಯಾಗಿ ಪ್ರಸನ್ನವಾಗಿ ಕೂತ್ಕೊಳ್ಳೋದು, ಅಂದ್ರೆ ಪ್ಲೆಸೆಂಟ್ ಆಗಿ ಖುಷಿಯಾಗಿ ಹಾಯಾಗಿ ಕೂತ್ಕೊಳ್ಳೋದು ಮೆಡಿಟೇಷನ್. ಇಟ್ ಇಸ್ ನಾಟ್ ಕಾನ್ಸಂಟ್ರೇಷನ್, ಇಟ್ ಇಸ್ ನಾಟ್ ಫೋರ್ಸಿಂಗ್ ಯುವರ್ ಬಾಡಿ ಅಂಡ್ ಮೈಂಡ್. ಸೊ ಹಾಯಾಗಿ ಕೂತ್ಕೊಳ್ಳಿ. Sit comfortably. Take a deep breath in. Slow breathe in and breathe out. In and out. ಹಾಯಾಗಿ ಪ್ರೀತಿಯಿಂದ ತಗೊಳ್ಳಿ ಉಸಿರನ್ನ. ಫೋರ್ಸ್ ಮಾಡಬೇಡಿ ಬಾಡಿನ. No, don't do that. So beautiful this breath is. ದೇವರು ಕೊಟ್ಟಿರುವಂತಹ ವರ. ಕೋವಿಡ್ ಯಾಕೆ ಬಂದಿದೆ ಗೊತ್ತಾ? ಈ ಉಸಿರಿನ ಬೆಲೆ ಮನುಷ್ಯರಿಗೆ ಗೊತ್ತಿರ್ಲಿಲ್ಲ, ಈ ಗಾಳಿಯ ಬೆಲೆನೆ ಗೊತ್ತಿರ್ಲಿಲ್ಲ. ಈಗೆಲ್ಲ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದೀವಿ. ಉಸಿರಾಡ ಕಷ್ಟ ಆದಾಗ ನಮಗ್ ಗೊತ್ತಾಗುತ್ತೆ ಉಸಿರಿನ ಬೆಲೆ ಏನು ಅಂತ. See, now we are all putting mask and roaming around. Now everybody are coming to know what is the importance of breath. See, God is so kind. ದೇವ್ರ ಎಷ್ಟು ಡಿವೈನ್ ಎನರ್ಜಿ ಎಷ್ಟು ಧಾರಾಳ ಇದ್ದಾನೆ. ಪಂಚಭೂತಗಳನ್ನು ಕೊಟ್ಟಿದ್ದಾನೆ. ಗಾಳಿ, ನೀರು, ಅಗ್ನಿ, ಈಥರ್, ಸ್ಪೇಸ್, ಆಕಾಶಗಳು, ಭೂತತ್ವ, ಅರ್ತ್. ಸೊ ಬ್ಯೂಟಿಫುಲ್. ನಾವ್ ಇದ್ರ ಜೊತೆ ಹೊಂದ್ಕೊಂಡು ಹೋಗ್ತಾ ಇಲ್ಲ. ನಮ್ದೇ ಲೋಕದಲ್ಲಿ ಇದೀವಿ ನಾವು. ಸೊ ನಿಮ್ಮ ಬ್ರೆತ್ ಮೇಲೆ ಅಟೆನ್ಷನ್ ಬರಕ್ಕೋಸ್ಕರ ಈ ಒಂದು ಬ್ರೀಫ್ ಆಗಿ ಹೇಳಿದೆ. ಸ್ಲೋ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ನಿಧಾನವಾಗಿ ನಿಮ್ಮ ಗಮನವನ್ನು ನಿಮ್ಮ ನೆತ್ತಿಯ ಮೇಲೆ ತಗೊಂಡು ಹೋಗಿ. ಸ್ಲೋಲಿ ಬ್ರಿಂಗ್ ಯೋರ್ ಕಾನ್ಸಂಟ್ರೇಷನ್ ಆನ್ ಯೋರ್ ಹೆಡ್. ಅಂದ್ರೆ ನಿಮ್ಮ ಗಮನ. ಜಸ್ಟ್ ಬಿ ಅವೇರ್ ಆಫ್ ಯೋರ್ ಹೆಡ್ ಅಂಡ್ ಯೋರ್ ಬ್ರೈನ್. Your head and your brain is getting relaxed and relaxed. ಹಾಯಾಗಿ ವಿಶ್ರಾಂತಗೊಳ್ತಾ ಇದೆ ನಿಮ್ಮ ಮೆದುಳು ಹಾಗೂ ನಿಮ್ಮ ತಲೆಯ ಭಾಗ. ಫ್ರಾಂಟಲ್ ಲೋಬ್ ಅಂದರೆ ಮುಂಭಾಗದ ತಲೆ, ಟೆಂಪೊರಲ್ ಲೋಬ್ ಎರಡು ಬದಿಯ ತಲೆ, ಆಕ್ಸಿಪಿಟಲ್ ಲೋಬ್ ಅಂದ್ರೆ ಹಿಂಭಾಗ, ತಲೆಯ ಹಿಂಭಾಗ, ವರ್ಟೆಕ್ಸ್ ಅಂದ್ರೆ ಟಾಪ್ ಆಫ್ ದಿ ಹೆಡ್. ಎಲ್ಲ ಭಾಗವು ವಿಶ್ರಾಂತಗೊಳ್ತಾ ಇದೆ. Slowly your head and your brain is getting relaxed and relaxed. Now be aware of your face. ನಿಮ್ಮ ಮುಖದ ಮೇಲೆ ನಿಮ್ಮ ಗಮನವನ್ನು ತಗೊಂಡು ಬನ್ನಿ. ನಿಮ್ಮ ಕಣ್ಣುಗಳು, ಐಸ್, ನೋಸ್, ಇಯರ್ಸ್, your mandible, jaw, ಗಲ್ಲ, ಹಲ್ಲುಗಳು, ಟೀತ್, ಕೆನ್ನೆಗಳು. ನಿಮ್ಮ ಮುಖದ ಮೇಲೆ ಗಮನವನ್ನು ತಗೊಂಡು ಬನ್ನಿ. Your face is getting relaxed and relaxed. ವಿಶ್ರಾಂತಗೊಳ್ತಾ ಇದೆ. ನಿಮ್ಮ ಮುಖದ ಮಾಂಸಖಂಡಗಳು, ಕಣ್ಣು, ಮೂಗು, ಕಿವಿ, ಬಾಯಿ ರಿಲ್ಯಾಕ್ಸ್ ಆಗ್ತಾ ಇದೆ. ಸಂತೋಷ ಆಗ್ತಾ ಇದೆ ನಿಮ್ಗೆ. ಈಗ ನಿಮ್ಮ ಗಮನ, ಲೆಟ್ ಯುವರ್ ಅವೇರ್ನೆಸ್ ಬಿ ಆನ್ ಯುವರ್ ಹ್ಯಾಂಡ್ಸ್ ಅಂಡ್ ಯುವರ್ ಶೋಲ್ಡರ್ಸ್. ನಿಮ್ಮ ಭುಜಗಳು, ನಿಮ್ಮ ಕೈಗಳು, ಕೈ ಬೆರಳುಗಳು, ಆನ್ ಯುವರ್ ಫಿಂಗರ್ಸ್. ಬ್ರಿಂಗ್ ಯುವರ್ ಅವೇರ್ನೆಸ್ ಆನ್ ಯುವರ್ ಹ್ಯಾಂಡ್ಸ್. ನಿಮ್ಮ ಗಮನವನ್ನು ಕೈಗಳ ಮೇಲೆ ತಂದು ಈಗ ಅದು ವಿಶ್ರಾಂತಗೊಳ್ತಾ ಇರೋದನ್ನ ಗಮನಿಸಿ. ಹಾಯಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ. ನಿಮ್ಮ ಎರಡೂ ಕೈಗಳನ್ನ ಬೇಕಾದ್ರೆ ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಯು ಕ್ಯಾನ್ ಕೀಪ್ ಯೋರ್ ಹ್ಯಾಂಡ್ಸ್, ಯೋರ್ ಪಾಮ್ಸ್ ಆನ್ ಯೋರ್ ಥೈಸ್. ಯು ಆರ್ ಎಂಜಾಯಿಂಗ್ ದಿಸ್ ಬ್ಯೂಟಿಫುಲ್ ಸ್ಟೇಟ್ ಆಫ್ ರಿಲ್ಯಾಕ್ಸೇಷನ್. ನೌ ಈಗ ನಿಮ್ಮ ಗಮನ ನಿಮ್ಮ ಎದೆಯ ಭಾಗಕ್ಕೆ ಬರಲಿ. ಚೆಸ್ಟ್, ಫ್ರಾಂಟಲ್ ಚೆಸ್ಟ್, ಆಂಟೀರಿಯರ್ ಚೆಸ್ಟ್. ಈ ಆಂಟೀರಿಯರ್ ಚೆಸ್ಟ್ ತುಂಬಾ ಒಳಗಡೆ ತುಂಬಾ ಆರ್ಗನ್ಸ್ ಇದೆ. ಯು ಹ್ಯಾವ್
ಲಂಗ್ಸ್, ಶ್ವಾಸಕೋಶ. ಶ್ವಾಸಕೋಶ ಎಷ್ಟು ಇಂಪಾರ್ಟೆಂಟ್. ಇವತ್ತು ಕೊರೋನಾ ವೈರಸ್ ಅಟ್ಯಾಕ್ ಮಾಡ್ತಾ ಇರೋದೇ ಈ ಶ್ವಾಸಕೋಶನ. ಲಂಗ್ಸ್, ಬ್ರಾಂಕಸ್ ಅಂಡ್ ಏಲ್ವಿಯೋಲೈ ಅಂತ ಇರುತ್ತೆ. ಇವೆಲ್ಲವೂ ನಿಮ್ಗೆ ಬ್ರೀತ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಗಮನ ಅದರ ಮೇಲೆ ಹೋಗಲಿ. Let your awareness be on your lungs and your respiratory system. Your respiratory system is getting relaxed and relaxed. Heart, ಈಗ ನಿಮ್ಮ ಗಮನ ಹಾರ್ಟ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಹೇಳ್ತೀವಿ. ಹಾರ್ಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಹಾರ್ಟ್ ಚೇಂಬರ್ಸ್, ಯು ಹ್ಯಾವ್ ಗಾಟ್ ಚೇಂಬರ್ಸ್ ಇನ್ ದ ಹಾರ್ಟ್. ಇಟ್ ಪಂಪ್ಸ್, ಡಸ್, ಲಬ್, ಡಬ್. ಯಾವತ್ತಾದ್ರೂ ಗಮನಿಸಿದಿರಾ ಯಾರಾದ್ರೂ ಅದನ್ನ? ನಮ್ಮ ಮೇಲೆ ನಮ್ಗೆ ಗಮನನೇ ಇಲ್ಲ. ಸಚ್ ಅ ಬ್ಯೂಟಿಫುಲ್ ಕ್ರಿಯೇಷನ್ ಆಫ್ ಗಾಡ್. ರಿಲ್ಯಾಕ್ಸ್ ಆಗ್ತಾ ಇರೋದು ನೋಡಿ. ಯೋರ್ ಹಾರ್ಟ್, ಯೋರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಇಸ್ ಗೆಟಿಂಗ್ ರಿಲ್ಯಾಕ್ಸ್ಡ್ ಅಂಡ್ ರಿಲ್ಯಾಕ್ಸ್ಡ್. ನಾವ್ ಡಯಾಫ್ರಮ್ ಅಂತ ಹೇಳ್ತೀವಿ. ಜಸ್ಟ್ ಲಿಸನ್. ನೀವು ತುಂಬಾ ಆಳವಾಗಿ ಅದನ್ನ ಕಾನ್ಸಂಟ್ರೇಟ್ ಮಾಡೋದು ಅಥವಾ ಅದನ್ನ ನೋಡೋ ಕಲ್ಪನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡಯಾಫ್ರಮ್ ಇಸ್ ಗೆಟಿಂಗ್ ರಿಲ್ಯಾಕ್ಸ್ಡ್. ನೆಕ್ಸ್ಟ್ ಈ ಅನ್ನನಾಳ, ಈಸೋಫೇಗಸ್ ಅಂತ ಹೇಳ್ತೀವಿ, ಅದು. ಟ್ರ್ಯಾಕಿಯಾ, ಥ್ರೋಟ್, ರಿಲ್ಯಾಕ್ಸ್ ಅಂಡ್ ರಿಲ್ಯಾಕ್ಸ್ ಆಗ್ತಾ ಇದೆ. ನಿಮ್ಮ ಗಂಟಲು ಹಾಗೂ ನಿಮ್ಮ ಥೈರಾಯ್ಡ್ ಗ್ರಂಥಿ ಅಂತ ಇರುತ್ತೆ ಕತ್ತಿನ ಭಾಗದಲ್ಲಿ. ಇಟ್ ಇಸ್ ಗೆಟಿಂಗ್ ರಿಲ್ಯಾಕ್ಸ್ಡ್, ರಿಲ್ಯಾಕ್ಸ್ಡ್, happily getting relaxed. ಈಗ ನಿಮ್ಮ ಗಮನ ನಿಮ್ಮ ಹೊಟ್ಟೆಯ ಮೇಲೆ ಹೋಗಲಿ. ಲೆಟ್ ಯೋರ್ ಅವೇರ್ನೆಸ್ ಕಮ್ ಆನ್ ಯೋರ್ ಸ್ಟಮಕ್, ಯೋರ್ ಅಬ್ಡಮೆನ್. ನಿಮ್ಮ ಅಬ್ಡಮೆನ್ ಅಲ್ಲಿ ಲಿವರ್, ಪ್ಯಾಂಕ್ರಿಯಾಸ್, ಅಪೆಂಡಿಕ್ಸ್ ಹಾಗೂ ಸ್ಪ್ಲೀನ್ ಅನ್ನೋ ಆರ್ಗನ್ಸ್ ಇರುತ್ತೆ. ಜಸ್ಟ್ ಅದನ್ನ ಕೇಳಿಸ್ಕೊಳ್ಳಿ. ದ ಮೊಮೆಂಟ್ ಅದ್ರ ಹೆಸರು ಹೇಳ್ತಿದ್ದಂಗೆ your body will come to know. It is getting relaxed and relaxed. ನಿಮ್ಮ ಲಿವರ್, ಪ್ಯಾಂಕ್ರಿಯಾಸ್, ಸ್ಪ್ಲೀನ್, ಗಾಲ್ ಬ್ಲಾಡರ್ ಹಾಗೂ ಅಪೆಂಡಿಕ್ಸ್ ರಿಲ್ಯಾಕ್ಸ್ ಆಗಿದೆ, ಹಾಯಾಗಿದೆ. ನಿಮ್ಮ ಉಸಿರಾಟವು ಮೆಲ್ಲನೆ ಒಳ ಹೋಗಲಿ ಹಾಗೂ ಹೊರಬರಲಿ. ಬ್ರೀತಿಂಗ್ ಕೂಡ ಅಷ್ಟೇ ಸ್ಮೂತ್ ಆಗಿ, ಅಷ್ಟೇ ಪ್ಲೆಸೆಂಟ್ ಆಗಿ, ಹಾಯಾಗಿರಲಿ. ಗುಡ್. ನಿಮ್ಮ ಹೊಟ್ಟೆಯ ಭಾಗ ಸಂಪೂರ್ಣ ವಿಶ್ರಾಂತಿಗೊಂಡಿದೆ. ಯೋರ್ ಅಬ್ಡಮನ್, ಯೋರ್ ಸ್ಟಮಕ್ ಇಸ್ ಗೆಟಿಂಗ್ ರಿಲ್ಯಾಕ್ಸ್ಡ್ ಅಂಡ್ ರಿಲ್ಯಾಕ್ಸ್ಡ್. ಈಗ ನಿಮ್ಮ ಗಮನ ಕರುಳುಗಳು, ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ. ಬಹುಶಃ ಎಷ್ಟೊಂದು ಜನಕ್ಕೆ ಇದ್ರ ಅರಿವು ಕೂಡ ಇರೋದಿಲ್ಲ. ಹೇಗೆ ಜೀರ್ಣವನ್ನ ಮಾಡುತ್ತೆ ನಾವು ತಿಂದಿರುವಂತ ಆಹಾರನ, ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟೊಂದು ಎಂಜೈಮ್ಸ್, ಎಷ್ಟೊಂದು ಜ್ಯೂಸಸ್ ಅದನ್ನ ಉತ್ಪನ್ನ ಮಾಡಿ ನಮ್ಮ ಹೊಟ್ಟೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಯಾವತ್ತೂ ನಾವು ಅದನ್ನ ಗಮನಿಸೇ ಇಲ್ಲ. ಈ ಕರುಳುಗಳು ಎಷ್ಟು ಉದ್ದವಾಗಿರತ್ತೆ, ಎಷ್ಟೋ ಸುತ್ತು ಬರುತ್ತೆ ಅಂತ ಹೇಳ್ತಾರೆ. ಅದು ಒಂದು ಮನೆಯನ್ನ ಸುತ್ತಬಹುದು ನಾವು ಅಂತ ಒಂದು ಬ್ಯೂಟಿಫುಲ್ ಆರ್ಗನ್ ಇಂಟೆಸ್ಟೈನ್ಸ್. ಇಟ್ ಇಸ್ ಗೆಟಿಂಗ್ ರಿಲ್ಯಾಕ್ಸ್ಡ್ ಅಂಡ್ ರಿಲ್ಯಾಕ್ಸ್ಡ್. ವಿಶ್ರಾಂತಗೊಳ್ತಾ ಇದೆ ನಿಮ್ಮ ಕರುಳುಗಳು. ಈಗ ನಿಮ್ಮ ಗಮನ ನಿಮ್ಮ ಹಿಂಭಾಗಕ್ಕೆ ಹೋಗಲಿ. ಬ್ಯಾಕ್ ಆಫ್ ಯುವರ್ ಬಾಡಿ. Your back of your body is getting relaxed and relaxed. ಸಂಪೂರ್ಣವಾಗಿ ನಿಮ್ಮ ಹಿಂಭಾಗ, ಕತ್ತಿಂದ ಹಿಡಿದು ಕಾಲಿನವರೆಗೂ ನಿಮ್ಮ ಎಲ್ಲ ಮಸಲ್ಸ್, ಮಾಂಸಖಂಡಗಳು, ಮೂಳೆಗಳು, ಮಜ್ಜೆ, ಫ್ಯಾಟ್, ನರ ನಾಡಿಗಳು ಅಂದ್ರೆ ನಿಮ್ಮ ನರ್ವಸ್ ಸಿಸ್ಟಮ್ ಹಾಗೂ ಸರ್ಕ್ಯುಲರ್ ಸಿಸ್ಟಮ್ ಅಂದ್ರೆ ಬ್ಲಡ್ ವೆಸಲ್ಸ್ ಎಲ್ಲವೂ ರಿಲ್ಯಾಕ್ಸ್ ಆಗ್ತಾ ಇದೆ. ಟೋಟಲ್ ನಿಮ್ ಬ್ಯಾಕ್ ಸೈಡ್, ಹೆಡ್ ಟು ಟೋ ಇಸ್ ಗೆಟಿಂಗ್ ರಿಲ್ಯಾಕ್ಸ್ಡ್ ಅಂಡ್ ರಿಲ್ಯಾಕ್ಸ್ಡ್. ಹಾಯಾಗಿ ಸಂತೋಷವಾಗಿ ರಿಲ್ಯಾಕ್ಸ್ ಆಗಿದೆ. ಈಗ ನಿಮ್ಮ ಗಮನ ನಿಮ್ಮ ಕಾಲಿನವರೆಗೂ ಬರಲಿ. ಸೊ
ನಿಮ್ಮ ಕಿಡ್ನೀಸ್ ಹಿಂಭಾಗದಲ್ಲಿ ಕಿಡ್ನೀಸ್, ಯೂರಿನರಿ ಸಿಸ್ಟಮ್, ಹಾಗೂ ನೆಕ್ಸ್ಟ್ ನಿಮ್ಮ ಥೈ ಮಸಲ್ಸ್, ನಿಮ್ಮ ಕಾಲುಗಳು, ಮೂಳೆಗಳು, ಇಡೀ ದೇಹದ ಮೂಳೆಗಳು ಇವೆಲ್ಲವೂ ರಿಲ್ಯಾಕ್ಸ್ ಆಗ್ತಾ ಇದೆ. ವಿಶ್ರಾಂತಿಗೊಳ್ತಾ ಇದೆ. ಇಡೀ ನಿಮ್ಮ ದೇಹ, ದ ಹೋಲ್ ಆಫ್ ಯೋರ್ ಬಾಡಿ, ತಲೆಯಿಂದ ಕಾಲಿನ ತನಕ, ಫ್ರಮ್ ಹೆಡ್ ಟು ಟೋ ಇಸ್ ಗೆಟಿಂಗ್ ರಿಲ್ಯಾಕ್ಸ್ಡ್ ಅಂಡ್ ರಿಲ್ಯಾಕ್ಸ್ಡ್. ಹಾಯಾಗಿದ್ದೀರಿ ನೀವೀಗ. ಯಾವುದೇ ಯೋಚನೆಗಳು ಇಲ್ಲದೆ ಯೋಚನೆ ಮುಕ್ತವಾಗಿ ಸಂತೋಷವಾಗಿ ಹಾಯಾಗಿ ಒಳ್ಳೆ ಪ್ಲೆಸೆಂಟ್ ಪ್ಲೇನ್ ಅಲ್ಲಿ ಇದೆಯಲ್ಲ, ಅಂದ್ರೆ ಸಂತೋಷವಾಗಿರುವಂತಹ, ಉಲ್ಲಾಸವಾಗಿರುವಂತಹ, ವಿಶ್ರಾಂತಿಗೊಂಡಿರುವಂತಹ ನೀವಿದ್ದೀರಿ. ಅನುಭವಿಸಿ ಒಂದು ಸುಂದರವಾದ ವಿಶ್ರಾಂತಿ ಸ್ಥಿತಿಯನ್ನ ಎಂಜಾಯ್ ಮಾಡಿ. ಎಂಜಾಯ್ ದಿಸ್ ಬ್ಯೂಟಿಫುಲ್ ಸ್ಟೇಟ್ ಆಫ್ ರಿಲ್ಯಾಕ್ಸೇಷನ್. ಗುಡ್. ಈಗ ಲೈಟ್ ಆಗಿದೆ ನಿಮ್ಮ ಬಾಡಿ, ಬಲೂನಿನ ರೀತಿ ತೇಲ್ತಾ ಇದ್ದೀರಾ. ಲೈಫ್ ನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಷ್ಟು ಹಾಯಾಗಿರುತ್ತೆ, ಎಲ್ಲವೂ ಚೆನ್ನಾಗಿದ್ದಾರೆ. ಈ ಕೋವಿಡ್ ಸಮಸ್ಯೆ ಸಾಲ್ವ್ ಆಗಿ ಎಲ್ಲರೂ ಆರೋಗ್ಯದಿಂದ, ಸಂತೋಷದಿಂದ, ತೃಪ್ತಿಯಿಂದ ಹಾಯಾಗಿದ್ದಾರೆ. ಎಷ್ಟು ಸಂತೋಷವಾಗಿರುತ್ತೆ, ಆ ಅನುಭೂತಿ ಮಾಡ್ಕೊಳ್ಳಿ. ಈಗ ನಿಮ್ಗೆ ನೀವೇ ಹೇಳ್ಕೊಳ್ಳಿ, ಟಾಕ್ ಟು ಯೋರ್ ಸೆಲ್ಫ್. ಎಲ್ಲೋ ಒಂದು ಕಡೆ ಆತ್ಮ ಅನ್ನೋದಿದೆ ನಮ್ಮಲ್ಲಿ, ಪ್ರತಿಯೊಬ್ಬರಲ್ಲೂ. ಇವು ನಮ್ಮ ಕೈಗಳು ನಮ್ಮ ಎದೆ ಭಾಗಕ್ಕೆ ಹೋಗುತ್ತೆ. ಇಲ್ಲೆಲ್ಲೋ ಒಂದು ಭಾಗದಲ್ಲಿ ಆತ್ಮ ಅನ್ನೋದಿದೆ, ನಮ್ಮ ಸೋಲ್ ಇದೆ. ಈ ಸೋಲ್ ಮನಸ್ಸು ಮಾಡಿದ್ರೆ ಎಂತ ಸಮಸ್ಯೆನ್ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಇದು ನಮ್ಮ ಋಷಿ ಮುನಿಗಳು, ನಮ್ಮ ವೇದ ಪುರಾಣಗಳು ಹಾಗೂ ಅನೇಕ ಯೋಗಿಗಳು ಹೇಳಿದ್ದಾರೆ. ಆತ್ಮಶಕ್ತಿ ಇದ್ದಲ್ಲಿ ಯಾವುದನ್ನು ಬೇಕಾದ್ರೂ ನಾವು ಜಯಿಸಬಹುದು. ಈಗ ಎಲ್ಲರಲ್ಲೂ ಆತ್ಮಶಕ್ತಿ ಈ ಕೋವಿಡ್ ಸಮಸ್ಯೆಯಿಂದ ಕುಂದಿದೆ. ಈ ಒಂದು ಟೆಕ್ನಿಕ್ ನಾನು ಹೇಳೋದು ಫಾಲೋ ಮಾಡೋದ್ರಿಂದ ನಿಮ್ಮಲ್ಲಿ ಆತ್ಮಶಕ್ತಿಯೂ ಜಾಗೃತವಾಗಿ, ನಿಮ್ಮಲ್ಲಿ ನ್ಯಾಚುರಲ್ ಇಮ್ಯುನಿಟಿ ಹಾಗೂ ಪ್ರೊಟೆಕ್ಷನ್ ಕೂಡ ಬರುತ್ತೆ. ಸೊ ಎಲ್ಲೋ ಇರುವಂತಹ ನಿಮ್ಮ ಎದೆ ಭಾಗದಲ್ಲಿರುವಂತಹ ಈ ಸುಂದರವಾಗಿರುವಂತಹ ಆತ್ಮವನ್ನ ಮಾನಸಿಕವಾಗಿ ನೋಡಲು ಪ್ರಯತ್ನ ಮಾಡಿ. ಟ್ರೈ ಟು ಲುಕ್ ಎಟ್ ಯುವರ್ ಬ್ಯೂಟಿಫುಲ್ ಸೋಲ್. ಕೆಲವರಿಗೆ ದೀಪದ ರೀತಿ ಕಾಣಿಸ್ಬಹುದು, ಬೆಳಕಿನ ರೀತಿ ಕಾಣಿಸ್ಬಹುದು, ಸುಂದರವಾಗಿರುವಂತಹ ಚಿನ್ನದ ವರ್ಣ, ಗೋಲ್ಡನ್ ಎನರ್ಜಿಯಾಗಿ ಕಾಣಿಸ್ಬಹುದು, ಅಥವಾ ನಿಮ್ಮದೇ ಛಾಯೆಯಾಗಿ ಕೂಡ ಕಾಣಿಸ್ಬಹುದು, ಅಥವಾ ಕೆಲವರಿಗೆ ಕೆಲವು ಸುಂದರವಾಗಿರೋ ಹೂವ ಕಾಣಿಸ್ಬಹುದು, ದೇವರ ರೂಪ ಕಾಣಿಸ್ಬಹುದು. ವಾಟ್ ಎವರ್ ಇಟ್ ಇಸ್, ಜಸ್ಟ್ ವಿಜುವಲೈಸ್ ದಟ್ ಎನರ್ಜಿ. ನಾವು ಟಾಕ್ ಟು ದಟ್ ಎನರ್ಜಿ. ನಾನು ಹೇಳುವಂತ ಅಫರ್ಮೇಶನ್ಸ್ ನ ಕೊಡಿ ನಿಮ್ಮ ಆತ್ಮಕ್ಕೆ, ನಿಮ್ಮ ಸುಪ್ತ ಮನಸ್ಸಿಗೆ. These are called positive affirmations. ನಮಗೆ ನಾವೇ ಹೇಳ್ಕೊಳ್ಳುವಂತಹ ಪಾಸಿಟಿವ್ ವಿಷಯಗಳು, ಅಫರ್ಮೇಶನ್ಸ್. ಇದನ್ನ ನಾವು ನಮಗ್ ನಾವೇ ಹೇಳ್ಕೊಳ್ಳೋದ್ರಿಂದ ಒಂದು ಬೀಜ ಬಿತ್ತಿದ ರೀತಿ ಆ ಇನ್ಫಾರ್ಮೇಶನ್ ಒಳಗಡೆ ಹಾಕಿದ್ರೆ ಅದು ಮರವಾಗಿ ಬೆಳೆದು ಹಣ್ಣು ಬಿಡುತ್ತೆ. ಅಂದ್ರೆ ಇಟ್ ವಿಲ್ ಕಮ್ ಟು ರಿಯಾಲಿಟಿ. ಈಗ ಸುಂದರವಾದ ರಿಲ್ಯಾಕ್ಸೇಷನ್ ಅಲ್ಲಿ ನೀವಿದ್ದೀರಿ, ಹಾಯಾಗಿದ್ದೀರಿ. ಈಗ ಅಫರ್ಮೇಶನ್ಸ್ ಹೇಳ್ತಾ ಇದ್ದೀನಿ. ಇದು ಡೈರೆಕ್ಟ್ ಆಗಿ ನಿಮ್ಮ ಸುಪ್ತ ಮನಸ್ಸಿಗೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅಥವಾ ನಿಮ್ಮ ಆತ್ಮಕ್ಕೆ ತಲುಪುತ್ತೆ. ಐ ಆಮ್ ವೆರಿ ಹೆಲ್ತಿ. ನಾನು ಅತ್ಯಂತ ಆರೋಗ್ಯವಾಗಿದ್ದೀನಿ. ಮೈ ಇಮ್ಯುನಿಟಿ ಇಸ್ ವೆರಿ ಮಚ್ ಪವರ್ಫುಲ್. ನನ್ನಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಅತ್ಯಂತ ಪ್ರಬಲವಾಗಿದೆ, ಶಕ್ತಿಶಾಲಿಯಾಗಿದೆ.
ನಾನು ದೈಹಿಕವಾಗಿ ಸದೃಢವಾಗಿದ್ದೀನಿ. ಐ ಆಮ್ ಫಿಸಿಕಲಿ ವೆರಿ ಫಿಟ್. ನಾನು ಮಾನಸಿಕವಾಗಿ ಸದೃಢವಾಗಿದ್ದೀನಿ, ಸಶಕ್ತವಾಗಿದ್ದೀನಿ. ಐ ಆಮ್ ಮೆಂಟಲಿ ವೆರಿ ಹೆಲ್ತಿ ಅಂಡ್ ವೆರಿ ಬ್ಯಾಲೆನ್ಸ್ಡ್. ನನ್ನ ಭಾವನೆಗಳು ಸಮತೋಲನವಾಗಿದೆ. ನನ್ನ ಮೈ ಇಮೋಷನ್ಸ್ ಆರ್ ವೆರಿ ಮಚ್ ಹಾರ್ಮೋನಿಯಸ್ ಅಂಡ್ ಬ್ಯಾಲೆನ್ಸ್ಡ್. ಐ ಆಮ್ ಫೈನಾನ್ಷಿಯಲಿ ವೆರಿ ಹೆಲ್ದಿ. ಆರ್ಥಿಕವಾಗಿ ನಾನು ಬಹಳ ಸದೃಢವಾಗಿದ್ದೀನಿ. ಸೋಷಿಯಲಿ ಐ ಆಮ್ ವೆರಿ ಹೆಲ್ದಿ. ಸಾಮಾಜಿಕವಾಗಿ ನಾನು ಬಹಳ ಆರೋಗ್ಯವಾಗಿದ್ದೀನಿ. ಎಲ್ಲರೊಂದಿಗೆ ಚೆನ್ನಾಗಿ ಹೊಂದಿಕೊಂಡು ಹೋಗ್ತಾ ಇದ್ದೀನಿ. ಸ್ಪಿರಿಚುವಲಿ ಐ ಆಮ್ ವೆರಿ ಹೆಲ್ದಿ. ಆಧ್ಯಾತ್ಮಿಕವಾಗಿಯೂ ಸಹ ನಾನು ಬಹಳ ಆರೋಗ್ಯವಾಗಿದ್ದೀನಿ, ಸದೃಢವಾಗಿದ್ದೀನಿ. ನನ್ನಲ್ಲೇ ಸಮಸ್ಯೆಗಳಿಗೆ ಉತ್ತರ ಇದೆ. There are solutions inside me for any sort of problem. ಪ್ರತಿ ನಿಮಿಷವೂ ನಾನು ಪ್ರೆಸೆಂಟ್ ಮೂಮೆಂಟ್ ಅಂದ್ರೆ ಈ ಕ್ಷಣದಲ್ಲಿ ನಾನು ಸಂತೋಷವಾಗಿ ಜೀವಿಸ್ತಾ ಇದ್ದೀನಿ. ನನ್ನ ಚಕ್ರಗಳು ಹಾಗೂ ನನ್ನ ಔರಾ ಅಂದ್ರೆ ನನ್ನ ಪ್ರಭಾವಳಿ ಹಾಗೂ ನನ್ನ ಎನರ್ಜಿ ಸೆಂಟರ್ಸ್ ಅತ್ಯಂತ ಸ್ಟ್ರಾಂಗ್ ಆಗಿದೆ. ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ವೆರಿ ಡಿವೈನ್. ನಾನು ತುಂಬಾ ದೈವಿಕವಾಗಿದ್ದೀನಿ. ಐ ಆಮ್ ವೆರಿ ಸ್ಟ್ರಾಂಗ್. ನಾನು ತುಂಬಾ ಬಲಶಾಲಿಯಾಗಿದ್ದೀನಿ. ಐ ಆಮ್ ವೆರಿ ಸ್ಕಿಲ್ಫುಲ್. ನನ್ನಲ್ಲಿ ಒಳ್ಳೆಯ ಸೃಜನಶೀಲತೆ ಇದೆ. ಯಾವುದೇ ಸಮಸ್ಯೆ ಬಂದ್ರೂ ನಾನು ಅದನ್ನ ಎದುರಿಸಿ ಗೆದ್ದು ಬಂದ್ಬಿಟ್ಟಿದ್ದೀನಿ. Whatever problem may arise, I have come out of it successfully. ನಾನು, ನನ್ನ ಕುಟುಂಬದವರು, ನನ್ನ ನೆರೆಹೊರೆಯವರು, ನನ್ನ ರಾಜ್ಯ, ನನ್ನ ದೇಶ ಹಾಗೂ ನನ್ನ ಭೂಮಿ ಆರೋಗ್ಯವಾಗಿದೆ, ಸಂತೋಷವಾಗಿದೆ, ಪ್ರೀತಿಯಿಂದ ಇದೆ. Me, my family, my neighbors, my city, my state, my nation, and my planet Earth is healthy, happy, and is vibrating with positive energy. ಸಕಾರಾತ್ಮಕ ಶಕ್ತಿಗಳಿಂದ ಪ್ರಬಲವಾಗಿದೆ. ಸೊ ಈ ಅಫರ್ಮೇಶನ್ ಹೇಳೋದ್ರಿಂದ ನಿಮಗ್ ಮಾತ್ರ ಅಲ್ಲದೆ ನೀವು ನಿಮ್ಮ ನೆರೆಹೊರೆಯವರಿಗೂ, ಸಮಾಜಕ್ಕೂ, ನಮ್ಮ ರಾಜ್ಯಕ್ಕೂ, ದೇಶಕ್ಕೂ ಹಾಗೂ ನಮ್ಮ ಇಡೀ ಭೂಮಂಡಲಕ್ಕೆ ನೀವು ಪಾಸಿಟಿವ್ ಥಾಟ್ ಕಳಿಸ್ತಾ ಇದ್ದೀರಾ. ಡೋಂಟ್ ಥಿಂಕ್ ಇಟ್ ಇಸ್ ಅ ಸಿಂಪಲ್ ಥಿಂಗ್. ಇದೇನೋ ತಮಾಷೆಯ ವಿಷಯ ಅಲ್ಲ. ಈ ಒಂದು ಥಾಟ್ ನೀವು ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ ಅಥವಾ ವಿಶ್ರಾಂತಿ ಸ್ಥಿತಿಯಲ್ಲಿ ಕೊಟ್ರೆ ಖಂಡಿತ ಅದು ಪೂರ ಬ್ರಹ್ಮಾಂಡದಲ್ಲಿ ವೈಬ್ರೇಟ್ ಆಗುತ್ತೆ. ಇಟ್ ವಿಲ್ ರೀಚ್ ದ ಹೋಲ್ ಯೂನಿವರ್ಸ್. ಅಂದ್ರೆ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ. ಸೂರ್ಯನ ಕಿರಣ ಭೂಮಿಗೆ ಬೀಳೋ ಅಷ್ಟಕ್ಕೂ ಆ ವೇಗಕ್ಕಿಂತಲೂ ಹೆಚ್ಚು ವೇಗ ಮನಸ್ಸಿನ ಸಂವೇದನೆಗಳು ಅಥವಾ ಮನಸ್ಸಿನ ಮಾತುಗಳು. ನಾವು ಮನಸ್ಸಿನಲ್ಲಿ ಆಲೋಚನೆ ಮಾಡೋದು ಸೂರ್ಯನ ಕಿರಣ ಭೂಮಿಗೆ ಬೀಳೋ ಆ ಸಮಯಕ್ಕಿಂತಲೂ ವೇಗವಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಈಗ ನಾವು ಈ ಸಂಮೋಹನ ಅವಸ್ಥೆಯಲ್ಲಿ ಟೆಲಿಪತಿ ಕೂಡ ಕಳಿಸಿದೀವಿ. ಎಲ್ಲಿಗೆ? ನಮ್ಮ ಕುಟುಂಬದವರಿಗೆ, ನಮ್ಮ ನೆರೆಹೊರೆಯವರಿಗೆ, ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಹಾಗೂ ಭೂಮಂಡಲಕ್ಕೆ. ಥ್ರೂ ದಿಸ್ ಮೆಡಿಟೇಷನ್ ಟೆಕ್ನಿಕ್, ರಿಲ್ಯಾಕ್ಸೇಷನ್ ಟೆಕ್ನಿಕ್ and positive affirmation, we have even energized not only ourselves but even our neighbors, our city, our state, our nation and our beautiful planet Earth.
ಈಗ ನೋಡಿ ಎಷ್ಟು ಸಂತೋಷ ನಿಮ್ಮಲ್ಲಿ ತುಂಬಿಕೊಂಡಿದೆ. ಯು ಆರ್ ಫೀಲಿಂಗ್ ಸೋ ಎನರ್ಜೆಟಿಕ್. ಈಗ ನಿಮ್ಮ ಆತ್ಮಕ್ಕೆ ನೀವು ಥ್ಯಾಂಕ್ ಮಾಡ್ಕೊಳ್ಳಿ. ಜಸ್ಟ್ ಥ್ಯಾಂಕ್ ಯುವರ್ ಓನ್ ಸೋಲ್. ನೀನು ಸಹಕರಿಸಿದೆ ಈ ಒಂದು ಬ್ಯೂಟಿಫುಲ್ ಸ್ಥಿತಿಗೆ ನಾನು ತಲುಪೋದಕ್ಕೆ. ಥ್ಯಾಂಕ್ ಯು. ಯು ಹ್ಯಾವ್ ಸಪೋರ್ಟೆಡ್ ಮೀ ಟು ಗೋ ಟು ದಿಸ್ ಬ್ಯೂಟಿಫುಲ್ ಪ್ಲೇನ್ ಆಫ್ hypnosis or relaxation. Thank you, my dear soul. Thank you, my body. ನನ್ನ ದೇಹಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೀನು ಕೋಆಪರೇಟ್ ಮಾಡಿದ್ಯಾ ಈ ಒಂದು ಸುಂದರ ಸ್ಥಿತಿಗೆ ನನ್ನನ್ನು ಕರ್ಕೊಂಡು ಹೋಗಕ್ಕೆ. ಥ್ಯಾಂಕ್ ಯು, ಮೈ ಇಮೋಷನ್ಸ್. ನನ್ನ ಭಾವನೆಗಳಿಗೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ದಿ ಡಿವೈನ್. ಆ ಒಂದು ದೈವ ಶಕ್ತಿಗೆ ಥ್ಯಾಂಕ್ ಯು. ಈ ಒಂದು ಸುಂದರ ಸ್ಥಿತಿಗೆ ನನಗೆ ಹೋಗೋದಕ್ಕೆ ನೀವು ಸಹಕರಿಸಿದಿರಿ. ಅಂಡ್ ಯು ಕ್ಯಾನ್ ಥ್ಯಾಂಕ್ ಯುವರ್ ಹೀಲರ್, ಅಥವಾ ನಿಮ್ಗೆ ಗೈಡ್ ಮಾಡ್ತಾ ಇರುವಂತ ನನಗೂ ಸಹ ನೀವು ಮನಸ್ಸಿನಲ್ಲಿ ಥ್ಯಾಂಕ್ಸ್ ಹೇಳ್ಕೋಬಹುದು. ಆಲ್ ರೈಟ್. ಆಳವಾದ ಸಂಮೋಹನ ಸ್ಥಿತಿಯಲ್ಲಿ ನೀವು ಇದ್ದೀರಿ. ನಿಮ್ಮ ಅಣುವಲ್ಲೂ ರೋಗ ನಿರೋಧಕ ಶಕ್ತಿ ಹೆಚ್ಚು ಆಗಿದೆ. ಹೀಲಿಂಗ್ ಪವರ್ಸ್ ಬಂದಿದೆ. ಸೆಲ್ಫ್ ಹೀಲಿಂಗ್ ಪವರ್ ಬಂದಿದೆ. ಡಿಫೆನ್ಸ್ ಮೆಕ್ಯಾನಿಸಮ್ ಸಶಕ್ತವಾಗಿದೆ. ಆರೋಗ್ಯವಾಗಿದ್ದೀರಿ. ನೀವು ಸಂತೋಷವಾಗಿದ್ದೀರಿ ಹಾಗೂ ಪ್ರೀತಿಯಿಂದ ಇದ್ದೀರಿ, ಶಾಂತಿಯಿಂದ ಇದ್ದೀರಿ. ಈಗ ನೋಡಿ, ಕಲ್ಪನೆ ಮಾಡ್ಕೊಳ್ಳಿ, ನೀವು ಹೊಳಿತಾ ಇದ್ದೀರಾ ಥಳ 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 ಅಂತ. ಯು ಆರ್ ಗ್ಲಿಟರಿಂಗ್ ವಿತ್ ಹೆಲ್ತ್, ಜಾಯ್, ಹ್ಯಾಪಿನೆಸ್ ಅಂಡ್ ಸಕ್ಸಸ್. ಈ ರೀತಿ ವಿಜುವಲೈಸ್ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. ಆಲ್ ರೈಟ್. ನಿಧಾನವಾಗಿ ಆಳವಾದ ಸುಂದರವಾದ ಈ ಒಂದು ವಿಶ್ರಾಂತಿ ಸ್ಥಿತಿಯಿಂದ ಅಥವಾ ಸಂಮೋಹನ ಸ್ಥಿತಿಯಿಂದ ಹೊರಬರಲು ತಯಾರಾಗಿ. ಸ್ಲೋಲಿ ಕಮಿಂಗ್ ಔಟ್ ಟು ದಿ ನಾರ್ಮಲ್ ಪೊಸಿಷನ್. 5 ದೀರ್ಘವಾದ ಉಸಿರನ್ನು ತೆಗೆದು ಹೊರಹಾಕಿ. ಸ್ಲೋಲಿ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. 4 ನಿಮ್ಮ ಬಾಡಿ ಮೇಲೆ ನಿಮ್ಗೆ ಅವೇರ್ನೆಸ್ ಬರಲಿ. ಬ್ರಿಂಗ್ ಯೋರ್ ಅವೇರ್ನೆಸ್ ಆನ್ ಯೋರ್ ಬಾಡಿ. ನಿಮ್ಮ ಗಮನ ನಿಮ್ಮ ದೇಹದ ಮೇಲೆ ಬರಲಿ. 3 2 ಕೈಕಾಲುಗಳನ್ನು ಆಡಿಸಿ. ಎಲ್ಲರೂ ಸುಂದರವಾದ ಧ್ಯಾನಾವಸ್ಥೆಯಿಂದ ಹೊರಬರಲು ತಯಾರಾಗಿದ್ದೀರಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ನೀವು ತೆರೆಯಬಹುದು. Not still a vocabulary or grammar. Innu alli hogilla. This is very simple technique. Okay. So, any questions? I think all of you have come out of the beautiful meditation state. Any questions? Yes, Chetna ji. Suppose somebody has already having a COVID attack. Yes. What is the remedy for increasing the energy? Because there's a lot of fatigue. There's a lot of tiredness. Okay. And they're not able to have food. So what is the suggestion that you would give? See, for this, you have to take the medicines only. Medicines and some home remedies. As already I have told, Arsenicum album will help you in both the ways. Yeah, they're taking that. Immune booster, plus also it can act as curative also. Okay. So next, you need lot of nutrition. So which particular
nutrition is important in this time. E period ali which fruits, which vegetables will give you lot of health and immunity. I would like to list out. Yeah. Orange juice. Orange. It's very good immune booster. Very good immune booster. In fact, it is said that 48 days if you take orange juice in an empty stomach, you will come out of any sort of stress and tension. And it is an immune booster. Then gooseberry juice, ಬೆಟ್ಟದ ನೆಲ್ಲಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಬೆಟ್ಟದ ನೆಲ್ಲಿ, rich in vitamin C. ಅದರ ಜ್ಯೂಸ್. ಕರಿಬೇವು, that what you call that curry leaves. Okay. It's a very good immune booster. And COVID ಬಂದಿರೋರ್ಗೂ ಬರ್ದೆ, whether the patient is already suffering with COVID or high risk patients who are nearby to COVID patients, or it can act even as an immune booster for as a preventive also. Okay. Okay. Then next coming to drumstick leaves. Rich in nutrients. Is it to be cooked and is it to be cooked and had, or how is it to be consumed? No, definitely you have to cook it. Yeah. You have to cook, boil it well. You can consume the juice like a soup. You can add some salt and pepper and take it as a soup. Okay. Or directly you can take that drumstick leaves after boiling it like a sabji. You can make it like that and you can consume it. But not every day. Weekly once is enough. Weekly once is enough. Enough. Okay. Okay. And one more thing, doctor has advised for because he's suffering from diabetes, so the zinc content they have asked to take. So what are the food that contains more of zinc? See, for zinc usually it will be there in majority of the fruits. But since if he is having diabetes, now he is not supposed to take fruits. So better let him take the zinc tablets. Directly you will get the zinc, that form of medicine. Like it is like a multivitamin. Okay. So separate zinc tablets now already in all the centers, COVID centers, they have already started distributing tablets. Even as a preventive, you all can take zinc tablets. Daily one you can take. Then coming to the vegetables, green leafy vegetables is preferable, but you should see if certain like some spinach, it will cause cold. So some people will be susceptible for certain vegetables. So like cucumber you can avoid. So which causes cold, those sort of vegetables and fruits should be avoided. You can take beetroot. Like your WBCs will increase. Beetroot ತುಂಬಾ ಒಳ್ಳೆಯದು ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಕ್ಕೆ. ಬಟ್ ಡಯಾಬಿಟಿಸ್ ಹಾಗಿಲ್ಲ ಬೀಟ್ರೂಟ್. ಡಯಾಬಿಟಿಸ್ ಇಲ್ಲದೆ ಇರೋರು ಬೀಟ್ರೂಟ್ಸ್, ಸಪೋಟ, ದೆನ್ ಆಪಲ್ಸ್ ಈ ತರದೆಲ್ಲ ತಗೋಬಹುದು ನೀವು. ಡಯಾಬಿಟಿಸ್ ಇರೋರು ಲಿಟಲ್ ಯು ಕ್ಯಾನ್ ಟೇಕ್ 1 or 2 pieces you can take 1 or 2 pieces of ರಿಚ್ ರೆಡ್ ಕಲರ್ ಆಪಲ್ಸ್. ಅಂದ್ರೆ ಆ ಫ್ರೂಟ್ಸ್ ಒಳ್ಳೆ ರಿಚ್ ಕಲರ್ ಇರಬೇಕು. ಆದಷ್ಟು ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ನ ತಗೊಳ್ಳಿ ಈ ಟೈಮ್ ಅಲ್ಲಿ. ಸಿ ದಟ್ ಯು ಟೇಕ್ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್. Then natural like you prepare ಟೈಮ್ ನಲ್ಲಿ ತುಂಬಾ ಒಳ್ಳೇದು. ಯಾಕಂದ್ರೆ ಅದರಲ್ಲಿ ಕಾಳು ಮೆಣಸು ಹಾಕಿರ್ತೀವಿ, ಅರಿಶಿನ ಹಾಕಿರ್ತೀವಿ, ಆಮೇಲೆ ಜೀರಿಗೆ ಹಾಕಿರ್ತೀವಿ, ಆಮೇಲೆ ಇದು ಸೊಪ್ಪಿನ ರಸ ಬಿಟ್ಟಿರತ್ತೆ ಅದು ಬಾಯ್ಲ್ ಮಾಡಿದಾಗ. ಸೊ ಬಸ್ಸಾರು ತುಂಬಾ ಒಳ್ಳೇದು ಈ ಟೈಮ್ ನಲ್ಲಿ. ಸೌತ್ ಇಂಡಿಯನ್ ಫುಡ್ಸ್ ಲೈಕ್ ಯು ಕ್ಯಾನ್ ಟೇಕ್ ಬಿಸಿಬೇಳೆ ಬಾತ್, ವೆರಿ ಗುಡ್. ತುಂಬಾ ಪ್ರೋಟೀನ್ ಇರುತ್ತೆ ಅದರಲ್ಲಿ. ಲೈಕ್ ಯು ಹ್ಯಾವ್ ದಾಲ್ ಇನ್ ದಟ್, ವೆಜಿಟೇಬಲ್ಸ್, ಘೀ.
ಸೊ ಆದಷ್ಟು ಸ್ವಲ್ಪ ಚೆನ್ನಾಗಿ ಊಟ ಮಾಡಿ ಈ ಟೈಮ್ನಲ್ಲಿ. ಈ ಟೈಮ್ನಲ್ಲಿ ದಯವಿಟ್ಟು ಯಾರು ಡಯಟ್ ಮಾಡಕ್ ಹೋಗ್ಬೇಡಿ. ಓವರ್ ಎಕ್ಸರ್ಸೈಸ್ ಮಾಡ್ತಾ ಇರೋರು, ಏರೋಬಿಕ್ಸ್ ಹೋಗೋದು, ಓವರ್ ಇದು ಜಾಗಿಂಗು ಪ್ಲೀಸ್ ಅವಾಯ್ಡ್. ಯಾಕಂದ್ರೆ ಈ ಟೈಮಲ್ಲಿ ನ್ಯೂಟ್ರಿಷನ್ ಬೇಕು ನಿಮ್ಗೆ ಚೆನ್ನಾಗಿ. ಎಲ್ಲಾರ್ದು ಇಮ್ಯುನಿಟಿ ಸ್ವಲ್ಪ ಲೋ ಆಗಿದೆ ಈಗ, ಲೈಕ್ ದ ಹರ್ಡ್ ಇಮ್ಯುನಿಟಿ ಇಟ್ ಸೆಲ್ಫ್ ಇಸ್ ಲೋ. ಚೆನ್ನಾಗಿ ಊಟ ಮಾಡಿ, ವಾಕ್ ಮಾಡಿ. ಐ ಆಮ್ ನಾಟ್ ಟೆಲಿಂಗ್ ಯು ಲೈಕ್ ಓವರ್ ಈಟ್. ದೇರ್ ಶುಡ್ ಬಿ ಲಾಟ್ ಆಫ್ ವಿಟಮಿನ್ಸ್ ಇನ್ ಯೋರ್ ಫುಡ್. ಪ್ರೋಟೀನ್ಸ್ ಇರ್ಬೇಕು, ವಿಟಮಿನ್ಸ್ ಇರ್ಬೇಕು. ಅಂದ್ರೆ ಸೊಪ್ಪು, ತರಕಾರಿ, ಹಣ್ಣು, ಸೂಪ್ಸ್ ಇಂಥದೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಡಯಟ್ ಮಾಡಕ್ ಹೋಗ್ಬೇಡಿ ಈ ಟೈಮಲ್ಲಿ, ಎಸ್ಪೆಷಲಿ ಟೀನೇಜ್ ಹುಡುಗಿಯರು, ಹೆಣ್ಮಕ್ಳು. ಡಯಟ್ ಅಂತ ಏನು ತಿನ್ನೋದೇ ಇಲ್ಲ. ಬಿ ವೆರಿ ಕೇರ್ಫುಲ್. ಅವ್ರಿಗೆ ಕೋವಿಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಏನು ತಿಂದೆ ವೀಕ್ ಆಗೋಗಿರ್ತಾರೆ, ಏನು ಇಮ್ಯುನಿಟಿ ಇರೋದಿಲ್ಲ. ಆಮೇಲೆ ವಯಸ್ಸಾಗಿರೋರು, ಓಲ್ಡ್ ಏಜ್ ಪೀಪಲ್, ಬಿ ವೆರಿ ಕೇರ್ಫುಲ್. ಪಾಪ ನಿಮ್ಗೆ ಕೆಲವ್ರಿಗೆ ಡಯಾಬಿಟಿಸ್ ಇದೆ ಅಂತಂದ್ರೆ ಈ ಕಡೆ ತಿನ್ನೋದಕ್ಕೂ ಆಗಲ್ಲ ಅವ್ರಿಗೆ. ಫ್ರೂಟ್ಸ್, ಸ್ವೀಟ್ಸು ಕನ್ಸ್ಯೂಮ್ ಮಾಡಕ್ ಆಗಲ್ಲ ಅವ್ರಿಗೆ. ಅವ್ರಿಗೆ ಸ್ವಲ್ಪ ಕಷ್ಟ ಇದೆ. ಸ್ವಲ್ಪ ಡಯಟ್ ನೋಡ್ಕೊಂಡು ತಗೊಳ್ಳಿ ನೀವು. ತರಕಾರಿಗಳು, ಸೊಪ್ಪುಗಳು ಈ ತರದೆಲ್ಲ ತಗೋಬಹುದು ನೀವು, ಕಾಳು ಇಂಥದ್ದು. ದಿಸ್ ಇಸ್ ಕಮಿಂಗ್ ಟು ದ ನ್ಯೂಟ್ರಿಷನ್ ಪಾರ್ಟ್. ಇನ್ನೊಂದು ಟಿಪ್ಸ್ ಹೇಳ್ತೀನಿ. ನೀಮ್ ಲೀವ್ಸ್, ಬೇವಿನ ಸೊಪ್ಪು. ಐ ಥಿಂಕ್ ಎವ್ರಿಬಡಿ ನೋಸ್ ಬೇವಿನ ಸೊಪ್ಪು, ನೀಮ್ ಲೀವ್ಸ್, ಬಿಲ್ವಪತ್ರೆ. ಬಿಲ್ವಪತ್ರೆ ಅಂದ್ರೆ ಶಿವನ್ಗೆ ಪೂಜೆ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಶಿವ ಟೆಂಪಲ್ ಹತ್ರ ಸಿಕ್ಕೋತಾ ಇದು. ಅಂಡ್ ಮ್ಯಾಂಗೋ ಲೀವ್ಸ್, ಮಾವಿನ ಸೊಪ್ಪು. ಈ 3 ಸೊಪ್ಪುಗಳನ್ನ ನಿಮ್ಮ ತಲೆ ಹತ್ರ ಪ್ರತಿದಿನ ಇಟ್ಕೊಳ್ಳಿ ಮಲಗೋವಾಗ. ಹೌ ಇಟ್ ಆಕ್ಟ್ಸ್ ಅಂತ ಸೈಂಟಿಫಿಕ್ ಆಗಿ ನಾನು ಹೇಳ್ತೀನಿ. ನಿಮ್ಮಲ್ಲಿರುವಂತ ನೆಗೆಟಿವ್ ವೈಬ್ರೇಷನ್ಸ್ ನ ಸಕ್ ಮಾಡುತ್ತೆ ಇದು ಲೀವ್ಸು. ಅನಾರೋಗ್ಯನ, ಡಿಸೀಸ್ನ, ಆ ಬ್ಯಾಡ್ ಎನರ್ಜಿನ ಸಕ್ ಮಾಡತ್ತೆ. ಅದ್ರ ಕ್ಲೋರೋಫಿಲ್ ಇರುತ್ತೆ. ನ್ಯಾಚುರಲಿ ಯು ಆಲ್ ನೋ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇಟ್ ವಿಲ್ ಬಿ ರಿಚ್ ಇನ್ ಕ್ಲೋರೋಫಿಲ್. ಪ್ಲಸ್ ಇದು ಮೆಡಿಸಿನಲ್ ಲೀವ್ಸ್. ಸೊ ಅದನ್ನ ನಿಮ್ಮ ತಲೆ ಹತ್ರ ಈ ಕೋವಿಡ್ ಮುಗಿಯೋವರೆಗೂ ಎವ್ರಿ ಡೇ ಇಟ್ಕೊಳ್ಳಿ. ಒಣಗದ್ಮೇಲೆ, ಡ್ರೈ ಆದ್ಮೇಲೆ ಡಿಸ್ಪೋಸ್ ಮಾಡಿ ತಿರ್ಗಾ ಫ್ರೆಶ್ ಲೀವ್ಸ್ ನ ತಗೊಂಡ್ ಬಂದಿಡಿ. ಎಲ್ಲಾ ಕಡೆ ಸಿಕ್ಕತ್ತೆ ನಿಮ್ಗೆ. ನೀವ್ ಲೀವ್ಸ್ ನಿಮ್ ಮನೆ ಹತ್ರನೇ ಬೆಳೆದಿರುತ್ತೆ. ಮ್ಯಾಂಗೋ ಲೀವ್ಸ್, ಬಿಲ್ವಪತ್ರ ಸ್ವಲ್ಪ ಕಷ್ಟ, ಹುಡುಕಿ ತಗೋಬೇಕಾಗತ್ತೆ ನೀವು. ಡೈಲಿ ನಿಮ್ಮ ತಲೆ ಹತ್ರ ಇಟ್ಕೊಳ್ಳಿ. It is to be kept in the pillow. Yes, near the head. Okay, near the head. Near the head. That will suck your negative energies. Okay. So ಅಲ್ಲಿಗೆ ಮೆಡಿಸನ್ ಹೇಳಿ ಆಯ್ತು, ಫ್ಲವರ್ ರೆಮಿಡಿ ಹೇಳಿದೀನಿ, ದೆನ್ ಕೀವರ್ಡ್ಸ್, ಸ್ವಿಚ್ ವರ್ಡ್ಸ್ ಕೊಟ್ಟಿದ್ದೀನಿ. ಇಮ್ಯೂನ್ ಬೂಸ್ಟ್ ಮಾಡೋದಕ್ಕೆ, ಕಾಯಿಲೆ ವಾಸಿ ಮಾಡ್ಕೊಳ್ಳೋದಕ್ಕೆ ಮೆಡಿಟೇಷನ್ ಹೇಳಿದೀನಿ. ನಾನು ಹೇಳಿರೋ ಮೆಡಿಟೇಷನ್ ಕೋವಿಡ್ ಬಂದಿರೋರು ಮಾಡ್ಕೋಬಹುದು, ಐಸೋಲೇಷನ್ ಅಲ್ಲಿ ಇರೋರು ಮಾಡ್ಕೋಬಹುದು. ಸೊ ಆ ಪಾಸಿಟಿವ್ ಅಫರ್ಮೇಷನ್ ಹೇಳ್ತಾ ಬೇಗ ಕಾಯಿಲೆಯಿಂದ ಗುಣಮುಖರಾಗ್ತೀರಾ. ಯು ವಿಲ್ ಕಮ್ ಔಟ್ ಆಫ್ ದಿ ಪ್ರಾಬ್ಲಮ್ ವೆರಿ ಸೂನ್. ತುಂಬಾ ಸೀರಿಯಸ್ ಆಗಿರೋರು, ಐಸಿಯು ನಲ್ಲಿ ಇರೋರು ಮಾಡಕ್ ಆಗಲ್ಲ. ಆಗ ಯು ಕ್ಯಾನ್ ಡೂ ಒನ್ ಥಿಂಗ್. ಯು ಕ್ಯಾನ್ ಇಮ್ಯಾಜಿನ್ ದೆಮ್. ಅವರ ಒಂದು ದೇಹನ, ಅವರ ಮುಖವನ್ನ ನೀವು ನೆನಪು ಮಾಡ್ಕೊಂಡು ಅವರಲ್ಲಿ ಚೈತನ್ಯ ಶಕ್ತಿ ಹೆಚ್ಚಾಗಿದೆ ಅಂತ ಅನ್ಕೊಂಡು ಅಫರ್ಮೇಷನ್ಸ್ ನೀವು ಕೊಡಿ. ನೀವು ರಿಲ್ಯಾಕ್ಸೇಷನ್ ಹೋಗಿ, ನೀವು ಪೂರ್ತಿ ಬಾಡಿ ರಿಲ್ಯಾಕ್ಸೇಷನ್, ಮೈಂಡ್ ರಿಲ್ಯಾಕ್ಸೇಷನ್ ಮಾಡ್ಕೊಂಡು ನಾ ಹೇಳಿರೋ ಟೆಕ್ನಿಕ್ ಪಾಸಿಟಿವ್ ಅಫರ್ಮೇಷನ್ ಅವ್ರಿಗೆ ಕೊಡಿ. ನೀನು ಆರೋಗ್ಯವಾಗಿದ್ದೀಯಾ. ಫಾರ್ ಎಕ್ಸಾಂಪಲ್, ಮಿಸ್ಟರ್ ರಮೇಶ್, ನೀನ್ ಆರೋಗ್ಯವಾಗಿದ್ದೀಯಾ, ನೀನ್ ಸಂತೋಷವಾಗಿದ್ದೀಯಾ, ನೀನ್ ಈ ಕೋವಿಡ್ ಸಮಸ್ಯೆಯಿಂದ ಹೊರಗಡೆ ಬಂದಿದೀಯಾ, ನೀನ್ ಆರಾಮವಾಗಿದ್ದೀಯಾ, ನಿನ್ನ ಇಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗಿದೆ. ಈ ರೀತಿ ಇದು ಮಾತ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಹೇಳ್ಬೇಕು. ನೀವು ಬೇರೆಯವ್ರಿಗೆ ಹೀಲ್ ಮಾಡೋದಾದ್ರೆ ನೀವು ರಿಲ್ಯಾಕ್ಸೇಷನ್ ಸ್ಟೇಟ್ ಹೋಗಿ ಬ್ರಾಹ್ಮಿ ಮುಹೂರ್ತ ಅರೌಂಡ್ ಒಂದು 4:30 ಇಂದ 6 o'clock ಆ ಟೈಮ್ ನಲ್ಲಿ, 3:30 ಆದ್ರೆ ಇವನ್ ಮೋರ್ ಬೆಸ್ಟ್, 3:30 ಇಂದ 4:30 ಆದ್ರೆ ಬೆಸ್ಟ್ ರಿಸಲ್ಟ್ಸ್. ನೋ ಡೌಟ್ ಯು ವಿಲ್ ಗೆಟ್ ದ ರಿಸಲ್ಟ್ಸ್. ಒಂದು 21 days 48 days ಈ ತರ ಮಂಡಲ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಒಳ್ಳೇದು. ಕೆಲವ್ರು ತುಂಬಾ ಬೇಗ ಎದ್ದೇಳಕ್ ಆಗಲ್ಲ. ಅಟ್ ಲೀಸ್ಟ್ ಒಂದು 5 o'clock to 6 o'clock ಬೇರೆಯವ್ರಿಗೆ ಮಾಡೋದಾದ್ರೆ ಈ ಟೈಮ್ ನಲ್ಲಿ ಮಾಡಿ. ಆಗ ಅವರು ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ ಇರ್ತಾರೆ, ತಾನಾಗೆ ಅವರು ವಿಶ್ರಾಂತಿ ಸ್ಥಿತಿಯಲ್ಲಿ ಇರ್ತಾರೆ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಅವ್ರಿಗೆ ನೀವು ಅಫರ್ಮೇಶನ್ ಕೊಡ್ಬೋದು. ನಿಮ್ಮ ಮನೆ, ನಿಮ್ಮ ಅಕ್ಕಪಕ್ಕದವ್ರಿಗೆ ಯಾರಿಗಾದ್ರೂ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲೇ ಯಾರಿಗೋ ಆಗಿರ್ಬೋದು. ಆಗ ನೀವು ರಿಲ್ಯಾಕ್ಸ್ಡ್ ಆಗಿ ಆಮೇಲೆ ಅವ್ರಿಗೆ ಅಫರ್ಮೇಶನ್ ಕೊಡ್ಬೋದು. ಸೊ ಅಲ್ಲಿಗೆ ಮೆಡಿಟೇಷನ್ ಟೆಕ್ನಿಕ್ಸ್ ಆಯ್ತು. ದೆನ್ ಫ್ರೂಟ್ಸ್, ಐ ಟೋಲ್ಡ್ ವೆಜಿಟೇಬಲ್ಸ್. ಮನೆಯನ್ನ ಹೇಗೆ ನೀವು ತಲೆ ಹತ್ರ ಹೇಗೆ
ಈ ಒಂದು ಲೀವ್ಸ್ ನ ಇಟ್ಕೊಂಡು ನೀವು ನೆಗೆಟಿವ್ಸ್ ನ ತೆಗಿಬಹುದು ಅಂತ ಹೇಳಿದೀನಿ. ಈಗ ವೆರಿ ಇಂಪಾರ್ಟೆಂಟ್ ಟಿಪ್ ಹೇಳ್ತೀನಿ ನಾನು. ಈ ಭಾಗ ಎಲ್ಲರಿಗೂ ನೋಡ್ಕೊಳ್ಳಿ, ವ್ರಿಸ್ಟ್ ಈ ಭಾಗ, ವಾಚ್ ಕಟ್ಕೊಳ್ತೀವಲ್ಲ ಈ ಭಾಗ, ಬಲಗೈ ಆಗಿರ್ಬೋದು ಎಡಗೈ ಆಗಿರ್ಬೋದು, ಇಲ್ಲಿ ಒಂದ್ಸತಿ ಒತ್ಕೊಂಡು ನೋಡಿ. ಈ ತರ ತಂಬು ಒತ್ಕೊಂಡು ನೋಡಿ. ಒತ್ತದಾಗ ಸಮ್ ಸಾರ್ಟ್ ಆಫ್ ಪೇನ್ ಬರುತ್ತೆ, ಎಲ್ಲರಿಗೂ ಅಲ್ಲ. ಕೆಲವ್ರಿಗೆ ಮೈಲ್ಡ್ ಪೇನ್ ಬರ್ಬೋದು, ಕೆಲವ್ರಿಗೆ ನೋ ಪೇನ್, ಪೇನೇ ಇಲ್ಲದೆ ಇರ್ಬೋದು, ಇನ್ನು ಕೆಲವ್ರಿಗೆ ಸಿವಿಯರ್ ಪೇನ್ ಬರ್ಬೋದು. ಸಿವಿಯರ್ ಪೇನ್ ಬರೋರು ಹುಷಾರಾಗಿರಿ. ನಮ್ಮ ಇಡೀ ದೇಹ ನಮ್ಮ ಅಂಗೈನಲ್ಲೇ ಇದೆ. ಐ ಥಿಂಕ್ ಆಲ್ರೆಡಿ ಪ್ರೀವಿಯಸ್ ಸೆಮಿನಾರ್ಸ್ ನಲ್ಲಿ ಕೆಲವೊಂದು ವರ್ಮ ಚಿಕಿತ್ಸೆ ಹಾಗೂ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಬಗ್ಗೆ ನೀವು ಕೇಳಿರ್ತೀರಾ. ಸೊ ಇದು ಜಸ್ಟ್ ಐಮ್ ಗಿವಿಂಗ್ ಅ ಟಿಪ್. ಇದನ್ನು ಒತ್ಕೊಂಡಾಗ ನೋವು ಬರಬಾರ್ದು. ಇಫ್ ದ ಪೇನ್ ಕಮ್ಸ್, ಇಟ್ ಇಸ್ ಅಲರ್ಟಿಂಗ್ ಯು ದಟ್ ಯು ಶುಡ್ ಬಿ ವೆರಿ ಕೇರ್ಫುಲ್. ನೆಕ್ಸ್ಟ್ ಈ ಟಿಪ್ಸ್, ಫಿಂಗರ್ ಟಿಪ್ಸ್ ನೋಡಿ. ಐ ಥಿಂಕ್ ಪ್ಲೀಸ್ ಇಲ್ಲಿ ಒತ್ಕೊಂಡಾಗ ಮೈಲ್ಡ್ ಪೇನ್, ಸಿವಿಯರ್ ಪೇನ್ ಆರ್ ನೋ ಪೇನ್. ನೋ ಪೇನ್ ಅಂದ್ರೆ ಔಟ್ ಆಫ್ ಡೇಂಜರ್. ಮೈಲ್ಡ್ ಆರ್ ಸಿವಿಯರ್ ಪೇನ್ ಬಂತು ಅಂದ್ರೆ ಸ್ವಲ್ಪ ಹುಷಾರಾಗಿರಿ, ಅಲರ್ಟ್ ಆಗಿರಿ. ನೆಕ್ಸ್ಟ್ ಮಿಡಲ್ ಫಿಂಗರ್ ಕೆಳಗೆ, ಸ್ವಲ್ಪ ಕೆಳಗೆ, ಇಲ್ಲಿ ಈ ರೀತಿ ಒತ್ಕೊಂಡಾಗ ಪೇನ್ ಬಂದ್ರೆ ಬಿ ವೆರಿ ಅಲರ್ಟ್. ನಿಮ್ಗೆ ರೆಸ್ಪಿರೇಟರಿ ಸಿಸ್ಟಮ್ ಕೆಟ್ಟಿದೆ ಅಂತ ಅರ್ಥ, ಹುಷಾರಾಗಿರಿ. ಸೊ ಇದು ಮೂರು ನಿಮ್ಮ ದೇಹನೇ ನಿಮ್ಗೆ ಸಿಗ್ನಲ್ಸ್ ಕೊಡುತ್ತೆ ಹುಷಾರಾಗಿರಿ ಅನ್ನೋದು. ಸೊ ಇಲ್ಲಿ ಪೇನ್ ಕಂಡು ಬಂದಲ್ಲಿ ಬಿ ವೆರಿ ಅಲರ್ಟ್. ಆದಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ಕೊಳ್ಳಿ, ಹ್ಯಾಂಡ್ ಅವಾಗ ವಾಶ್ ಮಾಡ್ಕೊಳ್ಳಿ, ಕಷಾಯ ಕುಡೀರಿ, ಇಮ್ಯೂನ್ ಬೂಸ್ಟ್ ಮಾಡ್ಕೊಳ್ಳಿ. ನಾನು ಹೇಳಿರೋ ಟೆಕ್ನಿಕ್ಸ್ ಎಲ್ಲ ಫಾಲೋ ಮಾಡಿ. ಪ್ಲಸ್ ನಾ ಹೇಳ್ದಂಗೆ ಆಲ್ರೆಡಿ ಐ ಹ್ಯಾವ್ ಅ ಫ್ಲವರ್ ಕಾಂಬಿನೇಷನ್ ರೆಮಿಡಿ. ನಿಮ್ಗೆ ಎಲ್ಲಾ ರೀತಿನೂ ಹೆಲ್ಪ್ ಮಾಡುತ್ತೆ. ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಕ್ಕೆ, ಫಿಯರ್ಲೆಸ್ನೆಸ್ಗೆ, ಫೇಸ್ ಮಾಡೋದಕ್ಕೆ, ಪ್ಲಸ್ ಆಸ್ ಅ ಇಮ್ಯೂನ್ ಬೂಸ್ಟರ್ ಅದು ಕೂಡ ಅವೈಲಬಿಲಿಟಿ ಇದೆ. ಓಕೆ, ಐ ಥಿಂಕ್ ಲಾಟ್ ಆಫ್ things have been discussed today. So finally, any questions? Anybody has any doubts or questions? No questions? ನಿಮ್ಮ ಅನುಭವ ಕೂಡ ಹಂಚ್ಕೋಬಹುದು. ಹಾ, ಅನುಭವ. ಓಕೆ, ಅಲ್ಲ, ಯಾರಾದ್ರೂ ಅನುಭವ ಹಂಚ್ಕೊಳ್ಳಬೇಕಂದ್ರೆ ಓಕೆ, you can also share your experiences. Okay. So basically I'm a homeopathic doctor. ಈಗ 12 years ಆಗ್ತಾ ಇದೆ ಆಲ್ಮೋಸ್ಟ್ ನನ್ನ ಪ್ರಾಕ್ಟೀಸು ಬ್ಯಾಂಗ್ಳೂರಲ್ಲಿ. ಸೊ ಹೀಗೆ ನನ್ನ ಓನ್ ಕ್ಲಿನಿಕ್ ನಾನು ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ಡಾಕ್ಟರ್ ಬಿ.ಟಿ. ರುದ್ರೇಶ್, ತುಂಬಾ ಫೇಮಸ್ ಡಾಕ್ಟರ್, ನಿಮ್ಗೆಲ್ಲ ಗೊತ್ತಿರ್ಬೋದು, ಗಾಂಧಿ ಬಜಾರಲ್ಲಿ ಇದ್ದಾರೆ. ಅವ್ರ ಅಡಿಯಲ್ಲಿ, ಅವ್ರ ಅಂಡರ್ ನಾನು ಕೆಲವು ವರ್ಷಗಳು ಪ್ರಾಕ್ಟೀಸ್ ಮಾಡಿದೆ, 1-2 ವರ್ಷ. ತುಂಬಾ ಲಾಟ್ ಆಫ್ ಎಕ್ಸ್ಪೀರಿಯನ್ಸಸ್ ಸಿಕ್ತು ನನಗೆ. ಆಮೇಲೆ ನಾವು ಇಂಟರ್ನ್ಶಿಪ್ ಮಾಡ್ಬೇಕಾದ್ರೆ, ಅಂದ್ರೆ ಹೌಸ್ಮೆನ್ಶಿಪ್ ಮಾಡಿದಾಗ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಲ್ಲಿ ನಾನು ವರ್ಕ್ ಮಾಡಿದೆ. KC ಜನರಲ್, ದೆನ್ ನಿಮ್ಹ್ಯಾನ್ಸ್, ಕಿದ್ವಾಯ್, ವಾಣಿ ವಿಲಾಸ್, ಸೊ ಈ ರೀತಿ. ಆಮೇಲೆ ಮಿಂಟೋ. ಸೊ ಈ ಎಕ್ಸ್ಪೋಜರ್ ಸಿಕ್ತು ನನಗೆ, ಮೆಡಿಕಲ್ ನಾಲೆಡ್ಜ್. ಸೊ ಇಮಿಡಿಯೇಟ್ಲಿ 1 year 2 year ಪ್ರಾಕ್ಟೀಸ್ ಮಾಡಿದ್ಮೇಲೆ ನಾನು ಡಾಕ್ಟರ್ ಬಿ.ಟಿ. ರುದ್ರೇಶ್ ಅವ್ರ ಕೈ ಕೆಳಗೆ ನಾನು ನಂದೇ ಆದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಬಟ್ ನಾನು ಕೆಲವೊಂದು ನೋಡ್ತಾ ಇದ್ದೆ, ಕೆಲವೊಂದು ಗುಣ ಆಗ್ತಿತ್ತು. ಅಲೋಪತಿ ಆಗ್ಲಿ, ಹೋಮಿಯೋಪತಿ ಆಗ್ಲಿ, ಆಯುರ್ವೇದ ಆಗ್ಲಿ, ಯುನಾನಿ, ನ್ಯಾಚುರೋಪತಿ, ಯಾವುದೇ ಪದ್ಧತಿ ತಗೊಳ್ಳಿ, ಎಲ್ಲಾ ಪದ್ಧತಿಗಳಲ್ಲೂ ಸ್ಕೋಪ್ ಅಂಡ್ ಲಿಮಿಟೇಷನ್ ಎರಡೂ ಇದೆ. ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಕೆಟ್ಟದ್ದು ಅಂತಂದ್ರೆ ಏನು, ಕೆಲವೊಂದು ಗುಣ ಮಾಡೋಕೆ ಆಗೋದಿಲ್ಲ ಅಂತದ್ದು. 95% ಗುಣ ಮಾಡುವಂತ ಸ್ಕೋಪು ಎಲ್ಲಾ ಇದರಲ್ಲೂ ಇದೆ ಸಿಸ್ಟಮ್ ಆಫ್ ಮೆಡಿಸನ್ ಅಲ್ಲಿ. ಅದರಲ್ಲಿ ನಾನು ಸ್ವಲ್ಪ ಅಲೋಪತಿಗೆ ಅಷ್ಟು ಈ ಹೈರಾರ್ಕಿನಲ್ಲಿ ಸ್ವಲ್ಪ ಅದಕ್ಕೊಂದ್ ಸ್ವಲ್ಪ ಸ್ಟ್ಯಾಂಡರ್ಡ್ಸ್ ಒಂಚೂರು ಕಮ್ಮಿ ಕೊಡ್ತೀನಿ. ಯಾಕಂದ್ರೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ, ಅದೊಂದೇ ರೀಸನ್. ತುಂಬಾ ಸೈಡ್ ಎಫೆಕ್ಟ್ಸ್ ಇರುತ್ತೆ. ನಮ್ ಹೋಮಿಯೋಪತಿನಲ್ಲಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ.
ಸೊ ಹಾಗಾಗಿ ಇದು ಸೇಫ್ ಮೆಡಿಸನ್. ಸೊ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ಕೇಸಸ್ ಗುಣ ಆಗ್ತಿರ್ಲಿಲ್ಲ ಒಂದೊಂದ್ಸಲ. ಫಾರ್ ಎಕ್ಸಾಂಪಲ್ ಮೆಂಟಲ್ ಡಿಸಾರ್ಡರ್ಸ್, ಡಿಪ್ರೆಷನ್, ಆಮೇಲೆ ಕೋಪ, ಆಮೇಲೆ ಕ್ರಾನಿಕ್ ಇಲ್ನೆಸ್, ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್, ನಿಮೋನಿಯಾ, ಈ ತರದೆಲ್ಲ ಕೆಲವೊಂದು ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ಕಡೆ ಓಡಾಡಿ ಬಂದಿರ್ತಾ ಇದ್ರು. ಅಲೋಪತಿನೂ ತಗೊಂಡಿದ್ರು, ಆಯುರ್ವೇದ ಟ್ರೈ ಮಾಡಿದ್ರು, ಯೋಗಾಗ ಹೋಗಿದ್ರು, ಹೋಮಿಯೋಪತಿ ತಗೊಂಡಿದ್ರು, ಎಲ್ಲಾ ಮಾಡಿದ್ರು ಸಾಲ್ವ್ ಆಗ್ತಿರ್ಲಿಲ್ಲ. ಆಗ ಅಚಾನಕ್ ಆಗಿ ಯಾವ್ದೋ ಒಂದು ನನಗೆ ಬೇಸಿಕಲಿ ನಾನು ಆರ್ಟ್ ಆಫ್ ಲಿವಿಂಗ್ ನಲ್ಲಿ ನನ್ನ ಚಿಕ್ಕ ವಯಸ್ಸಿಂದಾನು ನಾನು ಯೋಗಾಭ್ಯಾಸ, ಧ್ಯಾನ, ತುಂಬಾ ಶಿಬಿರಗಳನ್ನೆಲ್ಲ ಅಟೆಂಡ್ ಮಾಡಿದೀನಿ. ಹಾಗಾಗಿ ಸ್ವಲ್ಪ ಸ್ಪಿರಿಚುವಲ್ ಟಚ್ ನಂಗೆ ಚಿಕ್ಕ ವಯಸ್ಸಿಂದ ಇದ್ದೇ ಇದೆ. ಹೀಗಿರ್ಬೇಕಾದ್ರೆ ನನಗೆ ಒಂದಿನ ಒಬ್ರ ಕಡೆಯಿಂದ ಇನ್ಫಾರ್ಮೇಶನ್ ಬಂತು, ಶ್ರೀ ಬಾಲಕೃಷ್ಣ ಗುರುಜಿ ಅಂತ ಹೇಳ್ಬಿಟ್ಟು ಸಂಮೋಹಿನಿ ತಜ್ಞರಿದ್ದಾರೆ, ಇವ್ರ ಹತ್ರ ನೀನ್ ಯಾಕೆ ಕಲ್ತ್ಕೋಬಾರ್ದು ಅಂತ ಹೇಳಿ. ಆಗ ಯೋಚನೆ ಮಾಡಿ ಬೈ ಚಾನ್ಸ್ ಒಂದು ಇಂಟ್ರೊಡಕ್ಟರಿ ಕ್ಲಾಸ್ ನ ಅಟೆಂಡ್ ಮಾಡಿದೆ. ಆ ನಂತರ ಇಂಟ್ರೆಸ್ಟ್ ತಗೊಂಡು ಎಲ್ಲಾ ಲೆವೆಲ್ಸ್ ನು ಕಲ್ತ್ಕೊಂಡೆ. ಮಿಸ್ಟರ್ ಗುರುದತ್ ಕೂಡ ನಮ್ಮ ಬ್ಯಾಚ್ ಮೇಟ್ಸೆ, ನಾವೆಲ್ಲ ಬ್ಯಾಚ್ ಮೇಟ್ಸು, ಎಲ್ಲ ಒಟ್ಟಿಗೆ ನಾವೆಲ್ಲ ಕಲ್ತಿದೀವಿ. ಅವರು ಕೂಡ ಈಕ್ವಲಿ ಹಿಪ್ನೋಥೆರಪಿ, ರೇಕಿ, ಈ ರೀತಿ ಡ್ರಗ್ಲೆಸ್ ಅನೇಕ ಥೆರಪಿಗಳನ್ನ ಕಲ್ತು ಅವರು ಕೂಡ ತುಂಬಾ ಇದರಲ್ಲಿ ತುಂಬಾ ಉನ್ನತವಾಗಿ ಮುನ್ನಡೀತಾ ಇದ್ದಾರೆ, ಒಳ್ಳೆ ಒಳ್ಳೆ ರಿಸಲ್ಟ್ಸ್ ಕೊಡ್ತಿದ್ದಾರೆ. ಸೊ ಈ ಒಂದು ಪದ್ಧತಿನ ನಾನು ಕಲ್ತ್ಕೊಂಡ ಮೇಲೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು ನನ್ಗೆ. ಇನ್ಕ್ಯೂರಬಲ್ ಡಿಸೀಸಸ್ ಅಂದ್ರೆ ವಾಸಿ ಆಗದೆ ಇರೋ ಕಾಯಿಲೆಗಳು ಹಾಗೂ ವೆರಿ ಡಿಫಿಕಲ್ಟ್ ಕೇಸಸ್, ಇದನ್ನ ನಾನು ತಗೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತಿದ್ದೆ. ಹಾಗಾಗಿ ಓನ್ಲಿ ಡಿಫಿಕಲ್ಟ್ ಕೇಸಸ್ ನ ಆಯ್ಕೆ ಮಾಡ್ಕೊಂಡು ಹೀಲಿಂಗ್ ಸ್ಟಾರ್ಟ್ ಮಾಡಿದಾಗ ಬ್ಯೂಟಿಫುಲ್ ರಿಸಲ್ಟ್ಸ್ ಕೊಡಕ್ಕೆ ಶುರು ಆಯ್ತು. ಹಿಪ್ನೋಥೆರಪಿ ಕೊಟ್ಟು ಅಂದ್ರೆ ಸಂಮೋಹನ ಸ್ಥಿತಿಗೆ ಕರ್ಕೊಂಡೋಗಿ ಅವ್ರಿಗೆ ವಾಸಿ ಮಾಡಿ ಆ ನಂತರ ಹೋಮಿಯೋಪತಿ ಮೆಡಿಸಿನ್ ಹಾಕಿದಾಗ, ಆ ನಂತರ ಮನೆ ಮದ್ದುಗಳು ಹೇಳಿದಾಗ ಇನ್ನೂ ಬ್ಯೂಟಿಫುಲ್ ಆಗಿ ವರ್ಕ್ ಆಗ್ತಾ ಇತ್ತು. ಸೊ ಹೀಗಾಗಿ ಎವ್ರಿ ಡೇ ಐ ಮೀನ್ ಟು ದಿಸ್ ಪ್ರಾಕ್ಟಿಸ್. ಈ ಸಂಮೋಹನ, ರೇಖಿ, ಪೆಂಡುಲಮ್ ಡೌಸಿಂಗ್, ಉಳುಕ್ ಮಂತ್ರ, ಮ್ಯೂಸಿಕ್ ಥೆರಪಿ, ಈ ರೀತಿ ಅನೇಕ ಥೆರಪಿಗಳನ್ನ ಮಾಡಿದೀನಿ. ಸೊ ಈ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಅಲ್ಲಿ ನಾನೇನ್ ರಿಕ್ವೆಸ್ಟ್ ಮಾಡೋದು ಅಂದ್ರೆ ಇವಾಗವರೆಗೂ ಎಲ್ಲಾರ್ಗು, ಸೊಸೈಟಿಲಿರೋ ಎಲ್ಲಾರ್ಗು ಹಾಗೂ ಡಾಕ್ಟರ್ಸ್ಗೆ, ವಿ ಆಲ್ ಶುಡ್ ಕಮ್ ಟುಗೆದರ್. ಒಂದೇ ಸಿಸ್ಟಮ್ ಶ್ರೇಷ್ಠ ಅಲ್ಲ. ನೀವು ಅಷ್ಟೇ, ಈಗ ನೋಡಿ ಕೋವಿಡ್ ಆಗಿರೋದ್ರಿಂದ ನಾವು ಪೀಪಲ್ ಆರ್ ಕಮಿಂಗ್ ಇನ್ ಟು ಆಯುರ್ವೇದ, ಹೋಮಿಯೋಪತಿ ಅಂಡ್ ಆಲ್ ದೀಸ್ ಥಿಂಗ್ಸ್. ಸೊ ಇಟ್ ಶುಡ್ ಬಿ ಅ ಕಂಬೈನ್ಡ್ ಥೆರಪಿ. ಅಲೋಪತಿನ ನಾವು ಸಾಕಷ್ಟು ಟಿವಿನಲ್ಲೆಲ್ಲ ನೋಡಿದೀವಿ. ಒಂದು ಎಮರ್ಜೆನ್ಸಿನಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಅಲೋಪತಿ ಟ್ರೀಟ್ಮೆಂಟ್ ಬೇಕೇ ಬೇಕು. ICU ಕರ್ಕೊಂಡು ಹೋಗ್ಬೇಕಾಗತ್ತೆ, ನಿಮ್ಮಲ್ಲಿ ವೆಂಟಿಲೇಟರ್ ಹಾಕ್ಬೇಕಾಗತ್ತೆ, ಡೆಫಿನೆಟ್ಲಿ ಯು ನೀಡ್ ದಟ್. ಅದರ್ವೈಸ್ ನೀವು ನಮ್ಮ ಹೋಮಿಯೋಪತಿ ಮೆಡಿಸಿನ್ಸ್ ನ, ಮನೆ ಮದ್ದುಗಳನ್ನ ಸಾಕಷ್ಟು ನೀವು ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬಹುದು. ಸೊ ಈ ರೀತಿ ಒಂದು ಕಂಬೈನ್ಡ್ ಮಲ್ಟಿಪಲ್ ಥೆರಪಿನಲ್ಲಿ ನಾನಿದ್ದೀನಿ. ತುಂಬಾ ಡಿಫಿಕಲ್ಟ್ ಕೇಸು, ಒಂಥರ ವಿಚಿತ್ರ ಕೇಸುಗಳು ಎಲ್ಲ ನನ್ನ ಹತ್ರ ಇದೆ. 4-5 ಪೇಜು ನನಗೆ ಅವ್ರ ಕಷ್ಟಗಳನ್ನ ಬರೆದು ಕಳಿಸ್ತಾರೆ ನನ್ನ ಪೇಷಂಟ್ಸು. ಅಷ್ಟು ಸಮಸ್ಯೆ ಇರೋರು ಇದ್ದಾರೆ. ಅಂತಂತ ಸಮಸ್ಯೆಗಳೆಲ್ಲ ಸಾಲ್ವ್ ಮಾಡ್ಕೊಂಡು ಹೊರಗಡೆ ಬಂದಿರೋರು ಇದ್ದಾರೆ. ಈ ಟೈಮ್ ನಲ್ಲಿ ನಮಗ್ ಬೇಕಾಗಿರೋದು ತುಂಬಾ ಮಾನಸಿಕ ಸಮತೋಲನ, ತುಂಬಾ ಶಕ್ತಿ ಬೇಕು ನಮ್ಮಲ್ಲಿ, ಪಾಸಿಟಿವ್ ಅಪ್ರೋಚ್ ಇರ್ಬೇಕು. ನಾನೇನ್ ಹೇಳೋದು ಎಲ್ಲಾರ್ಗು ಅಂತಂದ್ರೆ, ನೆಕ್ ಮೊಮೆಂಟ್ ಅವ್ರಿಗೂ ಫೈಟ್ ಮಾಡಿ. ಇನ್ನು ಕೋವಿಡ್ ಎಷ್ಟೊಂದ್ ಜನಕ್ಕೆ ಬಂದಿಲ್ಲ, ಡೋಂಟ್ ಗೆಟ್ ಸ್ಕೇರ್ಡ್. ಬಂತ, ಫೇಸ್ ಇಟ್. ಎಲ್ಲಾ ಕಾಯಿಲೆಗೂ ಪ್ರಕೃತಿಯಲ್ಲಿ ಗುಣ ಮಾಡುವಂತ ಶಕ್ತಿ ಇದ್ದೇ ಇದೆ. ನೀವು ಅದನ್ನ ಯಾವ ರೀತಿ ಸ್ವೀಕಾರ ಮಾಡ್ತೀರಾ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಈಗ ಇಷ್ಟೆಲ್ಲ ನಾನು ಟಿಪ್ಸ್ ಹೇಳಿದೀನಿ, ಫಾಲೋ ಮಾಡಿ. ಬಂತು ಅಂದ್ರೆ ಫೈಟ್, ನೆಕ್ ಮೊಮೆಂಟ್ ತನಕ ಫೈಟ್ ಮಾಡಿ. ಡೆಫಿನೆಟ್ಲಿ ಯು ವಿಲ್ ಕಮ್ ಔಟ್ ಆಫ್ ದಿ ಸಿಚುವೇಶನ್. ಮಾರ್ಟಾಲಿಟಿ ರೇಟ್ ಅಂದ್ರೆ ಸಾಯ್ತಾ ಇರೋರು ಯಾರು, ತುಂಬಾ ವಯಸ್ಸಾಗಿರೋರು, ಇಮ್ಯುನಿಟಿ ಕಮ್ಮಿ ಇರೋರು, ಈಗಾಗ್ಲೇ ಬಹಳ ಕಾಯಿಲೆಗಳಿಂದ ಬಳಲ್ತಾ ಇರೋರು, ಇವರಿಗೆ ಸಮಸ್ಯೆ ಆಗ್ತಿದೆ ಹೊರತು ಎಲ್ಲರಿಗೂ ಅಲ್ಲ. ಹಾಗಾಗಿ ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ ಹೇಳ್ತೀವಿ. ಧೈರ್ಯನೇ ಇದಕ್ಕೆ ಮದ್ದು. ಧೈರ್ಯವಾಗಿರಿ, ನಿಮ್ಮಲ್ಲಿ ನೀವು ಆ ಚೈತನ್ಯನ ಕಂಡುಕೊಳ್ಳಿ ಅಂಡ್ ಬಿ ವೆರಿ ಪಾಸಿಟಿವ್. ಬೇರೆಯವ್ರಿಗೂ ಧೈರ್ಯ ಹೇಳಿ. ನನ್ನ ಈ ಒಂದು ಸೆಷನ್ ಅಲ್ಲಿ ನಾನೇನ್ ರಿಕ್ವೆಸ್ಟ್ ಮಾಡ್ತಿರೋದು ಅಂದ್ರೆ, ಯು ಆಲ್ ಶುಡ್ ಕಮ್ ಟುಗೆದರ್. ನೀವೆಲ್ಲ ಕೊರೋನಾ ವಾರಿಯರ್ಸ್ ಆಗ್ಬೇಕು. ಕೊರೋನಾ ವಾರಿಯರ್ಸ್ ಅಂದ್ರೆ ಬರೀ ನಾವು ಡಾಕ್ಟರ್ಸ್ ಅಲ್ಲ. ನೀವು ಕೂಡ ಈಗ ನಾನು ಏನೇನ್ ಟಿಪ್ಸ್ ಹೇಳ್ಕೊಟ್ಟಿದೀನಿ ಅದನ್ನ ಹಂಚ್ಕೊಳ್ಳಿ, ಬೇರೆಯವ್ರ ಹತ್ರ ಶೇರ್ ಮಾಡಿ, ಅವ್ರಿಗೆ ಸಾಲ್ವ್ ಮಾಡಿ ಪ್ರಾಬ್ಲಮ್. ಡೆಫಿನೆಟ್ಲಿ ಯು ವಿಲ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ಅವರ್ ಟ್ರೀಟ್ಮೆಂಟ್. ಸೊ ಅದು ನನ್ನ ಒಂದು ರಿಕ್ವೆಸ್ಟ್. ಇನ್ನ ಎಕ್ಸ್ಪೀರಿಯನ್ಸಸ್ ಬಂದಾಗ ನಾನೇ ಸ್ವಂತ ನನ್ನ ಮೇಲೆ ಬೇಕಾದಷ್ಟು ಪ್ರಯೋಗ ಮಾಡ್ಕೊಂಡು ಬೇಕಾದಷ್ಟು ಸಮಸ್ಯೆಯಿಂದ ಹೊರಗಡೆ ಬಂದಿದ್ದೀನಿ. ಆಗೋದೇ ಇಲ್ಲ ಅಂತ ಇರೋ ಸಮಸ್ಯೆಗಳಿಂದ ಹೊರಗಡೆ ಬಂದಿದ್ದೀನಿ. ಸೊ ಐ ಆಮ್ ದ ಲೈವ್ ಎಕ್ಸಾಂಪಲ್. ಸೊ ಗುರುದತ್ ಅವ್ರು ಕೂಡ ಕ್ಲಾಸಸ್ ಮಾಡ್ತಾರೆ, ವೆರಿ ಬ್ಯೂಟಿಫುಲಿ ಹಿ ಡಸ್ ದ ಕ್ಲಾಸಸ್. ಬೇಕಾದಷ್ಟು ರೇಖಿ ಕ್ಲಾಸಸ್, ಸಂವಹನ ಕ್ಲಾಸಸ್ ಮಾಡಿದ್ದಾರೆ. ದಯವಿಟ್ಟು ನೀವೆಲ್ಲ ಸಾಧ್ಯ ಆದ್ರೆ ಕ್ಲಾಸಸ್ ತಗೊಳ್ಳಿ ಅವ್ರ ಹತ್ರ. ತುಂಬಾ ನಾಲೆಡ್ಜ್ ಸಿಕ್ಕುತ್ತೆ ನಿಮ್ಗೆ. ಆಮೇಲೆ ನೀವು ಸೆಲ್ಫ್ ಹೀಲಿಂಗ್ ಕೂಡ ಮಾಡ್ಕೋಬಹುದು, ಬೇರೆಯವ್ರಿಗೂ ಹೀಲಿಂಗ್ ಮಾಡ್ಬೋದು.
ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನೀವು ಯಾವಾಗ್ಲೂ ಪಾಸಿಟಿವ್ ಥಿಂಕಿಂಗ್ ಇಂದ ಇರಬೇಕು. ದಟ್ ಇಸ್ ವಾಟ್ ಐ ರಿಕ್ವೆಸ್ಟ್. ಸೊ ಇದು ನನ್ನ ಸಣ್ಣ ಎಕ್ಸ್ಪೀರಿಯನ್ಸ್. ಇನ್ ಕೇಸಸ್ ಐ ಹ್ಯಾವ್ ಗಾಟ್ ಪ್ರತಿಯೊಂದು ಕೇಸು ನಾನು ಡಾಕ್ಯುಮೆಂಟ್ ಮಾಡಿದ್ದೀನಿ. ಇವತ್ತವರೆಗೂ ನಾನು ಯಾವ್ಯಾವ ಕೇಸ್ ತಗೊಂಡಿದ್ದೀನಿ, ಎವ್ರಿ ಕೇಸ್ ಹಸ್ ಬೀನ್ ರೆಕಾರ್ಡೆಡ್. ಇನ್ನೊಮ್ಮೆ ಯಾವಾಗಾದ್ರೂ ಟೈಮ್ ಸಿಕ್ಕಿದಾಗ ನಾನು ಕೇಸ್ ಡಿಸ್ಕಷನ್ಸ್ ಕೂಡ ಮಾಡ್ತೀನಿ, ಯಾವ್ಯಾವ ತರ ಕೇಸಸ್ ಬಂತು, ಯಾವ್ಯಾವ ತರ ಹೊರಗಡೆ ಬಂದ್ರು ಸಮಸ್ಯೆಯಿಂದ ಅಂತ ಹೇಳಿ. ಈಗ ರೈಟ್ ನಾವು ಕೋವಿಡ್ ತುಂಬಾ ಒಂದು ಭಯಭೀತಿ ಹುಟ್ಟಿಸಿರೋದ್ರಿಂದ ನಾನು ಇವತ್ತು ಈ ಟಾಪಿಕ್ ನ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಈಗ ಪ್ರೆಸೆಂಟ್ ಇದರಿಂದ ಹೊರಗಡೆ ಬರೋದು ನಮ್ಗೆಲ್ಲ ತುಂಬಾ ಅವಶ್ಯಕವಾಗಿದೆ. ಸೊ ಐ ಥಿಂಕ್ ದಿಸ್ ಇಸ್ ಮೈ ಶಾರ್ಟ್ ಇಂಟ್ರೊಡಕ್ಷನ್ ಅಂಡ್ ಶಾರ್ಟ್ ಎಕ್ಸ್ಪೀರಿಯನ್ಸ್. Yeah, thank you very much, Chetna. I think it was very nice and amazing meditation as well. Thank you. Anybody wants to share their, if you have any Yes, ma'am. comments? Yes, ma'am. It was very nice session. Thank you so much. Thank you. Thank you. I think we will definitely request you to come back again with your probably some other Sure. experiences, Thank some you new so much, techniques. Mr. Gurudev. Thank you for giving me such an opportunity. ನಾನು ಯಾವಾಗ್ಲೂ ಇದನ್ನ ಶೇರ್ ಮಾಡ್ಕೋಬೇಕು ಅಂತ ಇದ್ದೆ. ನಾಲೆಡ್ಜ್ ಶುಡ್ ನಾಟ್ ಬಿ ಕೆಪ್ಟ್ ಟು ಅವರ್ ಸೆಲ್ಫ್, ನಾವು ಹಂಚ್ಬೇಕು. ಸೊ ಥ್ಯಾಂಕ್ ಯು ಗುರುದೇವ್ ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. Yeah, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. thank you. Thank you, ma'am. So next week we will have another expert. I think it will be Satish Hiremat sir. So the session will be probably in Kannada, but we have a session on Saturday in English, Kannada and English, a special session with Mr. Lakshmi Narasimha. So please don't miss. We will meet again next week. Thank you everyone, and have a nice evening. Namaste. Thank you. Thank you. Thank you so much.